ಇವನಿಗೆ ಆಸ್ತಿ ಬಂದು ಸೇರಬೇಕಂದ್ರೆ ಇವನು ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡಾಗ, ಸ್ವಾಮಿ ನನಗೆ ಬರಬೇಕಾದಂಥ ಆಸ್ತಿ ನಮ್ಮಪ್ಪ ಕೊಡ್ತಾಯಿಲ್ಲ ಅಂದಿದ್ದಕ್ಕೆ ಜಡ್ಜು, ಏನಪ್ಪ ನೀನು ಮನೇಲಿ ಕರೆಕ್ಟಿಗೆ ಬಂದ, ಟೈಮಿಗೆ ಮನೆಗೆ 9 ಗಂಟೆಗೆಲ್ಲ ಮನೆಗೆ ಬಂದಿದ್ದ, ಕೆಲ್ಸಕ್ಕೆ ಹೋಗಿದ್ದ, ಕುಡಿತಾ ಇದೆಯಾ, ಸೇದ್ತಾ ಇದೆಯಾ, ಎಷ್ಟು ಕುಡಿದೆ, ಯಾಕೆ ಎಷ್ಟು ನೀನು ಸಿಗರೇಟ್ ಸೇದೆ, ಏನಾದರೂ ಕ್ವಶನ್ ಕೇಳ್ತಾರ? ಅಥವಾ ನೀನು ಹುಟ್ಟಿದ್ಕೇನೆ ನಿನಗಿದು ಬರಲೇಬೇಕು ಅಂತಾರ? ಇವನು ಸರಿಯಾಗಿ ಇದ್ದಿದ್ದಕ್ಕೆ ಕೋರ್ಟ್ ಇವನಿಗೆ ಅಪ್ರೂವಲ್ ಮಾಡುತ್ತಾ? ಇವನು ಈ ವಂಶದಲ್ಲಿ ಹುಟ್ಟಿದ್ದಕ್ಕೆ ಕೋರ್ಟ್ ಅಪ್ರೂವಲ್ ಮಾಡುತ್ತಾ? ಯಾವ ಟ್ರೀ? ಫ್ಯಾಮಿಲಿ ಟ್ರೀ. ಸೊ ಈ ಫ್ಯಾಮಿಲಿ ಟ್ರೀಯಲ್ಲಿ ನೀವು ಯಾವಾಗ ಸೇರ್ಕೊಂಡ್ರಿ ಅಂದರೆ, ಯೇಸು ಸ್ವಾಮಿ ಆ ಟ್ರೀಯಲ್ಲಿ ಹೋಗಿ ಮೇಲೆ ಸತ್ರು ನೋಡ್ದ. ಯಾವಾಗ ಯೇಸು ಸ್ವಾಮಿ ಆ ಟ್ರೀಯಲ್ಲಿ ಸತ್ರು, ನೀನು ಫ್ಯಾಮಿಲಿ ಟ್ರೀಗೆ ಬಂದ್ಬಿಟ್ಟೆ. ಇವ್ರು ಸೈಡಲ್ಲಿ ನಿಂತ್ಕೊಂಡಿರ್ಬೇಕು. ಇವ್ರಿಗೆ ಬದಲಾಗಿ ಯಾರು ಮಾತಾಡ್ತಾ ಇರೋದು? ಲಾಯರ್ ಮಾತಾಡ. ಇವ್ರು ಏನು ಮಾಡಬೇಕು? ಸುಮ್ಮನೆ ನಿಂತ್ಕೊಬೇಕು. ಸೊ ನೀನು ತಪ್ಪು ಮಾಡಿದ್ರು ನಿನಗಾಗಿ ಕೋರ್ಟಲ್ಲಿ ವಾದ ಮಾಡಿ ಕಚ್ಚಿದ್ದಾರೆ, ಸ್ವಾಮಿ ಈತನ ನನ್ನ ಮಗ, ಈತನಿಗೆ ಈ ಥರ ಅಧಿಕಾರ ಐತೆ, ಇವನಿಗೆ ಬರಬೇಕಾಗಿದೆ ಅಲ್ಲ, ಇವನಿಗೆ ಬರಬೇಕು ಅಂತ ನಮಗಾಗಿ ಪ್ಲೀಡ್ ಮಾಡುವಂಥ, ನಮಗಾಗಿ ಬೇಡ್ಕೊಳ್ಳುವಂಥ ವಿ ಹ್ಯಾವ್ ಅನ್ ಅಡ್ವೊಕೇಟ್. ಆ್ಯಂಡ್ ಇಫ್ ಎನಿ ಒನ್ ಸಿನ್ಸ್ ವಿ ಹ್ಯಾವ್ ಅನ್ ಅಡ್ವೊಕೇಟ್. ಸೊ ಒಬ್ಬ ಮನುಷ್ಯ ಆತ್ಮದಲ್ಲಿ ತುಂಬೋದ್ರಿಂದ ಅವ್ನ ಫೈನಾನ್ಸ್ ಇನ್ಕ್ರೀಸ್ ಆಗೋದಿಲ್ಲ, ಹೆಸರು ಬದಲಾಯಿಸ್ಕೊಳ್ಳೋದ್ರಲ್ಲಿ ಚೇಂಜ್ ಆಗೋದಿಲ್ಲ, ದೀಕ್ಷಾಸ್ನಾನ ತಗೊಳ್ಳೋದ್ರಲ್ಲಿ ಚೇಂಜ್ ಆಗೋದಿಲ್ಲ. ವಾಟ್ ದೇ ಹಿಯರ್. ಅದಕ್ಕೆ ಇಲ್ಲಿ ಮಾತನಾಡೋದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡು, ನಾನು ಹೇಳೋದನ್ನು ನೀನು ಸರಿಯಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಸರಿಯಾದದನ್ನು ಥಿಂಕ್ ಮಾಡಿದ್ರೆ, ನಾನೇನು ಹೇಳ್ತೀನಿ ಅಂದರೆ, ನಿನಗೂ ಅದ್ಭುತಗಳು 100% ಗ್ಯಾರಂಟಿ. ಯೇಸು ಸ್ವಾಮಿ ಸೈತಾನನ ಹತ್ರ ಎದುರಿಸಿ ಅಪೋಸಿಷನ್ ಆಗಿ ನಿಂತು ಅವನ್ನ ಓಡಿಸಿದ್ದು ಹೆಂಗೆ ಗೊತ್ತಾ? ಇಟ್ ಈಸ್ ರಿಟರ್ನ್. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಡೆವಿಲ್ ವಿಲ್ ನಾಟ್ ರಿಟರ್ನ್. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಪಾವರ್ಟಿ ವಿಲ್ ನಾಟ್ ರಿಟರ್ನ್. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಸಿಕ್ನೆಸ್ ವಿಲ್ ನಾಟ್ ರಿಟರ್ನ್. ಸೊ ಯಾವುದನ್ನು ಹೇಳಿದ್ರು ನೀವು ಹೇಳಿ ಇಟ್ ಈಸ್ ರಿಟರ್ನ್. ನೀನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಯಾವುದೇ ಜಾಗದಲ್ಲಿದ್ದರೂ, ಯಾವುದೇ ಸ್ಥಳದಲ್ಲಿದ್ದರೂ, ದೇವರಿಗೆ ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ಚೇಂಜ್ ಆಗೋದೇ ಇಲ್ಲ. ಅವರ್ ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಎಲ್ಲ ಮತದವರು ಏನು ಹೇಳ್ತಾರೆ? ಹೋಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ನಾನೇನು ಹೇಳ್ತೀನಿ ಅಂದರೆ, ಫೇತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಹೋಲಿನೆಸ್. ನಾನು ಯಾವುದೂ ಅರಿಕೆ ಮಾಡೋದಕ್ಕಿಂತ ಮುಂಚೆನೇ, ನನ್ನ ಪಾಪಗಳನ್ನೆಲ್ಲ ದೇವರ ಹತ್ರ ಹೇಳೋದಕ್ಕಿಂತ ಮುಂಚೆನೇ, ಈ ಹ್ಯಾಸ್ ಆಲ್ರೆಡಿ ಫರ್ಗಿವನ್ ಮೀ. ಸೊ ನನ್ನ ಪಾಪಗಳೆಲ್ಲ ಕ್ಷಮಿಸಿದ್ದಾರೆ ದೇವರು ಅನ್ನೋ ನಂಬಿಕೆ ಮಾತ್ರನೇ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ನ್ಯೂ ಟೆಸ್ಟಮೆಂಟ್. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ನಮ್ಮ ದೇವರು ಒಳ್ಳೆಯವರು ಅಂತ ನಾವು ಹೇಳ್ತೀವಿ ಅಲ್ವಾ? ಬೇರೆ ಜನರು, ಅನ್ಯ ಜನರೆಲ್ಲ ಏನು ಹೇಳ್ತಾರೆ? ಅವ್ರ ದೇವ್ರನ್ನ ಏನು ಹೇಳ್ತಾರೆ? ಮತ್ತು ಏನು ವ್ಯತ್ಯಾಸ? ಅವ್ರೂ ಅವ್ರ ದೇವ್ರು ಒಳ್ಳೆಯವರು ಅಂತ ಹೇಳ್ತಾರೆ, ನಾವು ನಮ್ಮ ದೇವ್ರು ಒಳ್ಳೆಯವರು ಅಂತೀವಿ. ಏನು ವ್ಯತ್ಯಾಸ ಹೇಳಿ ನೋಡೋಣ ಯಾರಾದರೂ. ಏನು ಪಾಸ್ಟರ್ ಬಂದಿದ್ದ ತಕ್ಷಣ ಕ್ವಶನ್ ಕೇಳ್ತೀರಾ? ಇನ್ನೂ ಮೈಂಡೇ ಓಪನ್ ಆಗಿಲ್ಲ, ಇವಾಗ ತಾನೇ ಹಂಗೆ ಕುಂತಿದ್ದೀನಿ ಅಂತೀರಾ? ಅವ್ರ ದೇವರು ಅವ್ರಿಗೆ ಒಳ್ಳೆಯವರು, ನಮ್ಮ ದೇವರು ನಮ್ಗೆ ಒಳ್ಳೆಯವರು. ಹೆಂಗೆ ನಮ್ಮ ದೇವ್ರು ಒಳ್ಳೆಯವರು ಅಂತ ಹೆಂಗೆ ಹೇಳ್ತೀವಿ? ಸ್ಪೆಷಲ್ ಏನು? ಗಾಡ್ ಈಸ್ ಗುಡ್, ಅದೇ ವ್ಯತ್ಯಾಸ. ಈ ಈಸ್ ಗುಡ್ ಆಲ್ ದ ಟೈಮ್. ಅವ್ರಿಗೆ ನಂಬಿಕೆ ಏನು ಗೊತ್ತಾ? ಒಳ್ಳೆಯವರಾಗಿದ್ದರೆ ಒಳ್ಳೆಯವರು, ಕೆಟ್ಟವರಾಗಿದ್ದರೆ ದೇವ್ರು ಕೆಟ್ಟವ್ರು ಆಗ್ಬಿಡ್ತಾರೆ. ಆದರೆ ನಾವು ಕೆಟ್ಟವರಾಗಿದ್ರು ನಮ್ಮ ದೇವ್ರು ಯಾವಾಗಲೂ ಒಳ್ಳೆಯವರು. ದಿಸ್ ಈಸ್ ದ ರೈಟ್ ಆನ್ಸರ್. ಹೆಂಗೆ ಅಂದರೆ, ಗಾಡ್ ಈಸ್ ಗುಡ್, ಈಸ್ ಆಲ್ವೇಸ್ ಗುಡ್, ನೋ ಮ್ಯಾಟರ್ ವಾಟ್. ಯಾವ ಪರಿಸ್ಥಿತಿಯಲ್ಲಿದ್ದೀರೋ, ಇವಾಗ ಯಾವ ಸಿಚುವೇಷನ್ನಲ್ಲಿದ್ದೀರೋ ಅದೆಲ್ಲ ಪ್ರಾಬ್ಲಮ್. ಇವಾಗ ನೋಡಿ, ಪ್ರಾಡಿಗಲ್ ಸನ್ ಕುಮಾರ, ಚಿಕ್ಕ ಮಗ ಏನು ಮಾಡ್ದ? ಅವನು ಹಂದಿ ತಿನ್ನೋ ಜಾಗದಲ್ಲಿ ಇದ್ದ ಅಲ್ವಾ? ಬಟ್ ಪ್ಲೇಸ್ ವಾಸ್ ರಾಂಗ್, ಬಟ್ ಈ ರಿಮೆಂಬರ್ಡ್ ಈಸ್ ಫಾದರ್. ಅವನು ಯಾವುದನ್ನು ಜ್ಞಾಪನ ಮಾಡ್ಕೊಂಡ? ಅವ್ರ ತಂದೆನ ಜ್ಞಾಪನ ಮಾಡ್ಕೊಂಡ. ಅವನು ಯಾವುದನ್ನು ಯೋಚನೆ ಮಾಡಿದ್ನೋ ಅಲ್ಲಿಗೆ ಹೋದ ತಿರ್ಗ. ಪ್ರೈಸ್ ದಿ ಲಾರ್ಡ್. ಸೊ ನಾನು ಹೋಗಬೇಕು ಅಂತ ಇವತ್ತು ಅವನ ನನ್ನ ತಂದೆ ಅಂತ ಯೋಚನೆ ಮಾಡಿದ ಜಾಗ ಯಾವುದು? ಸರಿ ಇಲ್ಲದೇ ಇರೋ ಜಾಗ, ಪಾಪದ ಜಾಗ. ಬಟ್ ಸ್ಟಿಲ್ ಗಾಡ್ ಲವ್ಡ್ ಹಿಮ್. ಫಾದರ್, ತಂದೆ ಏನು ಮಾಡಿದ್ರು? ಅವನಲ್ಲೇ ಇದ್ದಿದ್ರು ಏನು ಮಾಡ್ತಾಯಿದ್ರು? ಪ್ರೀತಿ. ಅದಕ್ಕೆ ಅವನು ವಾಪಸ್ ಬಂದಿದ್ದ ತಕ್ಷಣ ಅವನ್ನ ಸ್ವೀಕಾರ ಮಾಡಿಕೊಂಡ್ರು. ಯಾಕೆ ಗೊತ್ತಾ? ಅವನು ಹಂದಿ ಮೇಯೋ ಜಾಗದಲ್ಲಿ ಅಥವಾ ಹಂದಿ ತಿನ್ನೋ ಜಾಗದಲ್ಲಿ ಅವನು ಅಲ್ಲಿದ್ದಿದ್ರು ದೇವರಿಗೆ, ಅವ್ರ ತಂದೆಗೆ ಏನಿತ್ತು? ಪ್ರೀತಿ ಇತ್ತು. ಎಲ್ಲರೂ ಹೇಳಿ. ನೀನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಯಾವುದೇ ಜಾಗದಲ್ಲಿದ್ದರೂ, ಯಾವುದೇ ಸ್ಥಳದಲ್ಲಿದ್ದರೂ, ದೇವರಿಗೆ ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ಚೇಂಜ್ ಆಗೋದೇ ಇಲ್ಲ. ಅವರ್ ಗಾಡ್ ಈಸ್ ಗುಡ್ ಆಲ್ ದ ಟೈಮ್.
ಗಂಡ ಕೆಲವು ಟೈಮಲ್ಲಿ ಚೇಂಜ್ ಆಗ್ಬೋದು, ಹೆಂಡತಿ ಕೆಲವು ಟೈಮಲ್ಲಿ ಚೇಂಜ್ ಆಗ್ಬೋದು, ಮಕ್ಕಳು ಕೆಲವೊಂದು ಟೈಮಲ್ಲಿ ಚೇಂಜ್ ಆಗ್ಬೋದು, ಸ್ವಂತದವ್ರು ಕೆಲವೊಂದು ಟೈಮಲ್ಲಿ ಚೇಂಜ್ ಆಗ್ಬೋದು, ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು. ಬಟ್ ಅವರ್ ಗಾಡ್ ವಿಲ್ ನೆವರ್ ಚೇಂಜ್ ಎನಿ ಟೈಮ್. ಹಿ ಈಸ್ ಗುಡ್ ಆಲ್ ದ ಟೈಮ್. ಓ ಮೈ ಗಾಡ್. ಸೊ ನಮ್ಮ ದೇವರು ಕ್ಷಮಿಸುವಂಥ ದೇವರು, ಆಶೀರ್ವದಿಸುವಂಥ ದೇವರು, ನಮ್ಮನ್ನು ಪರಿಶುದ್ಧಪಡಿಸುವಂಥ ದೇವರು. ಇದನ್ನೆಲ್ಲ ನಾವು ಯಾವುದ್ರ ಮುಖಾಂತರ ನಂಬ್ತೀವಿ? ಸೊ ನೀವೆಲ್ಲ ಪರಿಶುದ್ಧವಂತರು ಅಂತ ಹೆಂಗೆ ನಂಬ್ತೀರಾ? ಹೆಂಗೆ ಗೊತ್ತು? ನೀವೆಲ್ಲ ನೀತಿವಂತರು ಅಂತ ಹೆಂಗೆ ಗೊತ್ತು? ನೀವು ಪರಲೋಕಕ್ಕೆ ಹೋಗ್ತೀರ ಅಂತ ಹೆಂಗೆ ಗೊತ್ತು? ಎವ್ರಿಥಿಂಗ್ ಕಮ್ಸ್ ಬೈ ಫೇತ್. ಸೊ ಬೈಬಲಲ್ಲೇ, ಹೊಸ ಒಡಂಬಡಿಕೆಯಲ್ಲೇ ಪರಿಶುದ್ಧತೆಗಿಂತ ನಂಬಿಕೆಯೇ ದೊಡ್ಡದು. ಎಲ್ಲ ಮತದವರು ಏನು ಹೇಳ್ತಾರೆ? ಹೋಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ನಾನೇನು ಹೇಳ್ತೀನಿ ಅಂದರೆ, ಫೇತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಹೋಲಿನೆಸ್. ನೋಡಿ, ಇವತ್ತು ನೀವು ಕ್ಷಮಿಸಲ್ಪಟ್ಟಿದ್ದೀರಾ ಅಂತ ಹೆಂಗೆ ನಂಬ್ತೀರಾ? ನಂಬಿಕೆ. ಇವಾಗ ಫರ್ಗಿವನ್ ಅನ್ನೋದು ಹೆಂಗೆ ಗೊತ್ತು? ನಂಬಿಕೆ. ಪರಲೋಕಕ್ಕೆ ಹೋಗ್ತೀರ ಅಂತ ಹೆಂಗೆ ಗೊತ್ತು? ನಂಬಿಕೆ. ನೀವೆಲ್ಲ ನೀತಿವಂತರು ಅಂತ ಹೆಂಗೆ ಗೊತ್ತು? ನೀವೆಲ್ಲ ಪರಿಶುದ್ಧವಂತರು ಅಂತ ಹೆಂಗೆ ಗೊತ್ತು? ಅಷ್ಟೇ. ಸೊ ಪರಿಶುದ್ಧವಾಗಿ ಬಾಳಿದ ಮೇಲೆ ನೀನು ಪರಿಶುದ್ಧವಂತಲ್ಲ, ಈಗಲೇ ಯಾವ ಪರಿಸ್ಥಿತಿಯಲ್ಲೂ ನೀನು ಪರಿಶುದ್ಧವಂತ, ನೀತಿವಂತ ಅಂತ ನಾವು ನಂಬ್ತೀವಿ. ನೋಡ್ದ, ಅದೇ ಹೊಸ ಒಡಂಬಡಿಕೆಯಲ್ಲಿ ದೊಡ್ಡದು. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಏನಂದರೆ, ಹಳೆ ಒಡಂಬಡಿಕೆಯಲ್ಲಿ ಜಾನ್ ದ ಬ್ಯಾಪ್ಟಿಸ್ಟ್, ಸ್ಥಾನಿಕನಾದ ಯೋಹಾನನ್ ಏನು ಹೇಳ್ತಾನೆ ಅಂದರೆ, ಮನತಿರುಗಿ ದೀಕ್ಷಾಸ್ನಾನ ಹೊಂದ್ಕೊಳ್ಳಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ? ದೀಕ್ಷಾಸ್ನಾನ ತಗೊಳ್ಳಿ, ಆಮೇಲೆ ರಿಪೆಂಟೆನ್ಸ್ ಆಟೋಮೆಟಿಕ್ ಬರುತ್ತೆ. ಸೊ ಫಸ್ಟ್ ಫರ್ಗಿವ್ನೆಸ್ ಕಮ್ಸ್ ನಾಟ್ ಥ್ರೂ ಕನ್ಫೆಷನ್ಸ್, ಫರ್ಗಿವ್ನೆಸ್ ಕಮ್ಸ್ ಥ್ರೂ ಫೇತ್. ಅಪೊಸ್ತಲರಿಗೆ ಬರೆದ ಪುಸ್ತಕ 19:4, ಆಕ್ಟ್ಸ್ 19:4. ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ. ಓಕೆ, ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ. ಮನ ತಿರುಗಿದ್ರೇ ದೀಕ್ಷಾಸ್ನಾನ. ಎಲ್ಲರೂ ಹೇಳಿ. ಇಲ್ಲಿ ದೀಕ್ಷಾಸ್ನಾನ ತಗೊಂಡಿದ್ದ ತಕ್ಷಣ ಮನ ಪರಿವರ್ತನೆಗಳು ಆಗ್ತಾ ಇರ್ತೈತೆ. ಪಾಸ್ಟರ್, ನಾವು ಒಂದೇ ಸತಿ ಎಲ್ಲನೂ ಅರಿಕೆ ಮಾಡಿ ಒಂದೊಂದೇ ಹೇಳಿ 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 ಬುಕ್ಕಲ್ಲಿ ಬರ್ಕೊಂಡು, ಪೆನ್ನಲ್ಲಿ ಬರ್ಕೊಂಡು ಒಂದೊಂದೇ ಅರಿಕೆ ಮಾಡಿದ ಮೇಲೆ ತಾನೇ ಪಾಪ ಕ್ಷಮಾಪಣೆ ಆಗೋದು. ಹೊಸ ಒಡಂಬಡಿಕೆಯಲ್ಲಿ ಹಂಗಿಲ್ಲ. ನಾನು ಯಾವುದೂ ಅರಿಕೆ ಮಾಡೋದಕ್ಕಿಂತ ಮುಂಚೆನೇ, ನನ್ನ ಪಾಪಗಳನ್ನೆಲ್ಲ ದೇವ್ರ ಹತ್ರ ಹೇಳೋದಕ್ಕಿಂತ ಮುಂಚೆನೇ, ಈ ಹ್ಯಾಸ್ ಆಲ್ರೆಡಿ ಫರ್ಗಿವನ್ ಮೀ. ಸೊ ನನ್ನ ಪಾಪಗಳೆಲ್ಲ ಕ್ಷಮಿಸಿದ್ದಾರೆ ದೇವರು ಅನ್ನೋ ನಂಬಿಕೆ ಮಾತ್ರನೇ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ನ್ಯೂ ಟೆಸ್ಟಮೆಂಟ್. ನೋಡಿ, ಆಕ್ಟ್ಸ್ 2:38, ಅಪೊಸ್ತಲರ ಬರೆದ ಪುಸ್ತಕ 2:38. ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಕೊಳ್ಳಿರಿ. ಆಗ ನೋಡಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಸೊ ದೀಕ್ಷಾಸ್ನಾನ ತೊಗೊಂಡ್ಬಿಟ್ರೆ ಏನಾಗುತ್ತಂತೆ? ಪಾಪ ಪರಿಹಾರ ಆಗಿಬಿಡ್ತೈತಂತೆ. ಸೊ ಪಾಪ ಪರಿಹಾರ ಆಗೋದು ದೀಕ್ಷಾಸ್ನಾನದಲ್ಲ, ಇಲ್ಲಿ ಅರಿಕೆ ಮಾಡೋದ್ರಲ್ಲ. ಓಕೆ, ಆಕ್ಟ್ಸ್ 26:18, ಅಪೊಸ್ತಲರ ಬರೆದ ಪುಸ್ತಕ 26ನೇ ಅಧ್ಯಾಯ 18ನೇ ವಾಕ್ಯ. They may receive forgiveness of sins and an inheritance among those who are sanctified by faith in me. So forgiveness and sanctification is through faith. ಕನ್ನಡದಲ್ಲಿ ಬಂದಿದೆ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ, ನೋಡಿ ಇದರಲ್ಲೇ ಇದೆ ಕರೆಕ್ಟಿಗೆ, ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರ. ಸೊ ಪಾಪನ ಅರಿಕೆ ಮಾಡೋದ್ರಿಂದ ಪಾಪ ಪರಿಹಾರನ, ನಂಬಿಕೆ ಇಡೋದ್ರಿಂದ ಪಾಪ ಪರಿಹಾರನ? ಅಷ್ಟೇ. ನೀವು ಅರಿಕೆ ಮಾಡೋದ್ರಲ್ಲಿ ದೇವರು ಪಾಪ ಕ್ಷಮಿಸಿಲ್ಲ. ಥ್ರೂ ಫೇತ್ ಗಾಡ್ ಫರ್ಗಿವ್ ಯು. ದೇವರು ನಿಮ್ಮನ್ನು ಕ್ಷಮಿಸಿದ್ದಕ್ಕೆ ಕಾರಣ ಏನು ಅಂದರೆ, ಬಿಕಾಸ್ ಯು ಬಿಲೀವ್ಡ್. ಸೊ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧತೆಗಿಂತ ನಂಬಿಕೆ ಭಾಳ 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 ದೊಡ್ಡದು, ಉನ್ನತವಾದದ್ದು. ಸೊ ಫಸ್ಟು ವಾಕ್ಯ ಬರುತ್ತೆ, ದೇವ್ರನ್ನ ನಂಬ್ತೀವಿ, ದೀಕ್ಷಾಸ್ನಾನ ತಗೊಳ್ತೀವಿ, ಆಮೇಲೆ ನೋಡಿ ಎಲ್ಲ ಚೇಂಜಸ್ಸು ಆಟೋಮೆಟಿಕ್ಕಾಗಿ ಬರ್ತಾನೇ ಇರುತ್ತೆ, ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ. ಐ ಮೀನ್ ಫಸ್ಟ್ ನೋಡಿ, ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋದರು ಅಲ್ವಾ? ಫಸ್ಟ್ ಯಾರು ಹೋಗಿದ್ದು? ಆಮೇಲೆ ಅವನೇನು ಹೇಳ್ತಾನೆ, ನಾನೇನಾದರೂ ತೊಗೊಂಡಿದ್ರೆ 4 ಕೊಡ್ತೀನಿ, ಅರ್ಧ ಆಸ್ತಿನ ಕೊಡ್ತೀನಿ.
ಸೊ ಇವ್ನು ಚೇಂಜ್ ಆಗಿದ್ಮೇಲೆ ಯೇಸು ಸ್ವಾಮಿ ಬಂದ್ರೆ, ಯೇಸು ಸ್ವಾಮಿ ಬಂದಮೇಲೆ ಇವ್ನು ಚೇಂಜ್ ಆದ್ನ ಅಷ್ಟೇ. ದೇವ್ರು ನಿನ್ನ ಲೈಫಲ್ಲಿ ಬಂದರೆ ಚೇಂಜಸ್ ಖಂಡಿತವಾಗ್ಲೂ ಉಂಟಾಗುತ್ತೆ. ನೀನು ಚೇಂಜ್ ಆಗಿದ್ಮೇಲೆ ದೇವ್ರು ನಿನ್ನ ಹತ್ರ ಬರಬೇಕು ಅಂದರೆ ಆಗೋದಿಲ್ಲ. ಕ್ರಿಶ್ಚಿಯಾನಿಟಿಯಲ್ಲಿ ನೀನು ಸರಿ ಹೋಗಿದ ಮೇಲೆ ದೇವರಲ್ಲ, ದೇವ್ರು ಬಂದ ಮೇಲೆ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ನೀನು ಹಿಂಗಿದ್ರೆ ಹಿಂಗಿದ್ರೇ ದೇವ್ರು ನಿನ್ನ ಹತ್ರ ಬರೋದು. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ನಿನ್ನ ಹತ್ರ ಬಂದ ಮೇಲೆ ಹಂಗೆ ಎಲ್ಲನೂ ಸರಿ ಮಾಡ್ತಾನೇ ಇರ್ತಾರೆ. ಓ ಮೈ ಗಾಡ್. ಸೊ ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದೆಯಲ್ಲ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗ್ತಾನೆ ಇರುತ್ತೆ. ಬಿಲೀವ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಇನ್ನೂ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಇವತ್ತು ನೀವು ನೋಡಿರೋ ಪರಿಸ್ಥಿತಿ ಇನ್ನೂ ಚೇಂಜ್ ಆಗಿಲ್ಲಲ್ಲ, ನಾನು ಹೇಳ್ತೀನಿ ಇವತ್ತಿನಿಂದ ಇನ್ನೂ ಹೆಚ್ಚೆಚ್ಚಾದ ಚೇಂಜಸನ್ನು ನಿನ್ನ ಲೈಫಲ್ಲಿ, ನಿನ್ನ ಸ್ಪಿರಿಚುವಲ್ ಲೈಫಲ್ಲಿ, ನಿನ್ನ ಫೈನಾನ್ಸ್, ಹೆಲ್ತಲ್ಲಿ, ವೆಲ್ತಲ್ಲಿ ಚೇಂಜಸ್ ಉಂಟಾಗೇ ಆಗುತ್ತೆ. ವೆನ್ ಗಾಡ್ ಕಮ್ಸ್, ವೆನ್ ಪ್ರೆಸೆನ್ಸ್ ಕಮ್ಸ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಹಳೆ ಒಡಂಬಡಿಕೆ ಹಂಗಲ್ಲ, ನೀನೆಲ್ಲ ಚೇಂಜ್ ಆಗಿದ ಮೇಲೆ ದೇವ್ರು ಬರೋದು. ಚೇಂಜ್ ಆಗಿದ ಮೇಲೇ ದೀಕ್ಷಾಸ್ನಾನ. ಸಾನಿಕನಾದ ಯೋಹಾನ್ ಏನು ಹೇಳ್ತಾನೆ, ಮನ ತಿರುಗಿ ಫಸ್ಟ್ ಅವ್ರು ಮನ ತಿರುಗಬೇಕು, ಆಮೇಲೆ ದೀಕ್ಷಾಸ್ನಾನ. ಇಲ್ಲ ಹಂಗಲ್ಲ. ಯೇಸು ಸ್ವಾಮಿ ನಂಬ್ತ್ಯಾ, ಬಾಪ ನೀರಲ್ಲಿ. ಯೇಸು ಸ್ವಾಮಿ ನಂಬ್ತ್ಯಾ, ಬಾ ತಗೋ ದೀಕ್ಷಾಸ್ನಾನ. ಇವಾಗ ದೇವ್ರು ನಿನ್ನ ಒಳಗಡೆ ಬಂದ್ಬಿಟ್ರಲ್ವಾ, ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಸೊ ಒಬ್ಬನ ಹತ್ರ ದೇವ್ರು ಬರೋದಕ್ಕೆ ಯಾವ ಯೋಗ್ಯತೆ ಅರ್ಹತೆನ ದೇವ್ರು ಎದುರು ನೋಡೋದಿಲ್ಲ. ಆ ಊರಲ್ಲೇ ಟ್ಯಾಕ್ಸ್ ಕಲೆಕ್ಟರ್ ಮೋಸವಾದವನು, ಅಲ್ಲಿ ದೇವ್ರು ಬಂದರು, he got changed. Samaritan woman, ಸಮರಿಯ ಸ್ತ್ರೀ ಹೆಂಗೆ ಚೇಂಜ್ ಆದ್ಲು? ಚೇಂಜ್ ಆಗಿದ್ಮೇಲೆ ಯೇಸು ಮೀಟ್ ಮಾಡಿದ್ರ, ಇಲ್ಲ ಯೇಸು ಸ್ವಾಮಿ ಮೀಟ್ ಮಾಡಿದ್ಮೇಲೆ ಅವ್ರು ಚೇಂಜ್ ಆದ್ಲ ಅಲ್ವಾ? ಎಲ್ಲರೂ ಯೋಚನೆ ಮಾಡಿರ್ತಾರೆ, ಇವಳ ಹತ್ರ ದೇವ್ರು ಹೋಗಂಗಿಲ್ಲ, ಇವಳ ಹತ್ರ ದೇವ್ರು ಮಾತಾಡಲ್ಲ, ಇವಳು ಸರಿ ಇಲ್ಲ ಅಂತ. ಆದರೆ ದೇವ್ರು ಅಲ್ಲಿ ಹೋದ್ರು, ಅವಳೇ ಆ ಊರಿಗೆ ಒಂದು ದೊಡ್ಡ ಇವಾಂಜಲಿಸ್ಟಾಗಿ ಚೇಂಜ್ ಆದ್ಲು. ಆ ಸಿಟಿನೇ ದೇವ್ರ ಹತ್ರ ಕರ್ಕೊಂಬಂದಿದ್ದು ಯಾರು ಗೊತ್ತಾ? ಸಮರಿಟನ್ ವುಮನ್. ಸಾಕ್ಷಿ ಇಲ್ಲದೇ ಇರೋಳು ಸಾಕ್ಷಿಯಾಗಿ ಚೇಂಜ್ ಆದ್ಲು. ಯಾವಾಗ ದೇವ್ರು ನಿನ್ನ ಲೈಫಲ್ಲಿ ಬರ್ತಾರೋ ದೊಡ್ಡ ದೊಡ್ಡ ಕಾರ್ಯಗಳು, ವ್ಯತ್ಯಾಸಗಳು ನಿನ್ನ ಲೈಫಲ್ಲಿ ಉಂಟಾಗೇ ಆಗುತ್ತೆ. ಸೊ ಪೇತ್ರನ ಪಾಪಿ ಅಂತ ಹೇಳಿದ್ದು ಯಾವಾಗ? ಅವನಿಗೆ ದೇವ್ರು ಅದ್ಭುತ ಮಾಡಿದ್ರು. ಬಲೆ ಎಳೆಯೋಕ್ಕಾಗದಷ್ಟು ಮೀನು ಬಂತು, ಅವಾಗ ಅವ್ನು ಹೇಳ್ತಾನೆ, ದೇವರೇ ನಾನು ಪಾಪಿಪ್ಪ. ಸೊ ಫಸ್ಟ್ ದೇವರು, ಆಮೇಲೆ ರಿಪೆಂಟೆನ್ಸ್. ಹಳೆ ಒಡಂಬಡಿಕೆಯಲ್ಲಿ ಫಸ್ಟು ರಿಪೆಂಟೆನ್ಸು, ಆಮೇಲೆ ದೇವರು. ಇವತ್ತು ದೇವ್ರು ನಿನ್ನ ಲೈಫಲ್ಲಿ ಬಂದಿದ್ದಾರಲ್ವ, ಅದ್ಭುತಗಳು ನಡೆಯುತ್ತೆ. ಸೊ ಇದೆಲ್ಲ ನಡೆಯುತ್ತೆ. ನಾನು ಕ್ಷಮಿಸಲ್ಪಟ್ಟಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ನನ್ನ ಪಾಪಗಳೆಲ್ಲ ಪರಿಹಾರ ಆಯಿತು, ನನ್ನನ್ನು ದೇವ್ರು ಪರಿಶುದ್ಧ ಮಾಡಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಟ್ ಮೂಲಕ ಬರೋದಿಲ್ಲ. ಆ್ಯಕ್ಟ್ ಅಂದರೆ ಆ್ಯಕ್ಷನ್ಸ್. ನೀವು ಮಾಡಿ ಪರಿಶುದ್ಧ ಆಗಿದ್ಮೇಲೆ ದೇವ್ರಿಗೆ ಕ್ಷಮಿಸಿದ್ರಲ್ಲ, ನಿನ್ನ ದೇವ್ರಿಗೆ ಕ್ಷಮಿಸಿದ್ದಾರೆ ಅನ್ನೋ ನಂಬಿಕೆಯಲ್ಲೇ ಇದೆಲ್ಲ ಬರೋದು. ನೋಡಿ, ನೀತಿವಂತನು ಅಂತ ಹೆಸರು ತಗೊಳ್ಳೋಕ್ಕೆ ನೀನು ನೀತಿವಂತಂತರ ಆ್ಯಕ್ಟ್ ಮಾಡಬೇಕಾಗಿದ್ದಿಲ್ಲ. ನೀತಿವಂತನು ಅಂತ ನಾನು ಹೇಳಿದ ಮೇಲೆ ನೀನು ನೀತಿವಂತರ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಅರ್ಥ ಆಯ್ತಲ್ಲ? ಇವಾಗ ನಾವು ನೀತಿವಂತರಾಗಬೇಕು ಅಂದರೆ ನೀತಿವಂತರ ಥರ ನಾವು ಎಲ್ಲನೂ ಬದಲಾಯಿಸ್ಕೊಂಡು ಮಾತಾಡೋದ್ರಲ್ಲಿ, ಬಟ್ಟೆಯಲ್ಲಿ, ಯೋಚನೆಯಲ್ಲೆಲ್ಲ ನಾನು ಇವಾಗ ಸರಿಯಾಗಿದ್ದೀನಿ, ಇವಾಗ ಇವನು ನೀತಿವಂತನಲ್ಲ. ಬೈಬಲ್ ಏನು ಹೇಳುತ್ತೆ? ಫಸ್ಟೇ ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ನೀನು ನೀತಿವಂತನು ಅಂತ ಹೇಳ್ಬಿಡ್ತೈತಲ್ವ. ಟೈಟಲ್ ಇಟ್ಕೊಂಡೆ ಮಿಕ್ಕಿದೆಲ್ಲ ಕೆಲಸಗಳು ನಡೆಯೋದು. ಲೆದ ವೀಕ್ಸೆ, ಲೆದ ಪೋಸೆ. ಇವತ್ತಿಲ್ಲ ಅಂದ್ರೂ ನನ್ನ ಹತ್ರ ಐತೆ ಅನ್ನೋ ಯೋಚನೆ, ನಂಬಿಕೆಯಲ್ಲೇ ಎಲ್ಲ ಚೇಂಜ್ ಆಗೋದು. ಬಂದ ಮೇಲೆ ನಾನು ಐಶ್ವರ್ಯವಂತ ಅಂತ ಹೇಳ್ಬಾರ್ದು, ಇಲ್ಲದೇ ಇರ್ಬೇಕಾದ್ರೆ ಐಶ್ವರ್ಯವಂತನು ಅಂತ ಹೇಳ್ಬೇಕು. ನೋಡಿ, ಇಮ್ಯಾಜಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆನ್ನೆ ಯೂತ್ ಮೀಟಿಂಗಲ್ಲಿ ಇದನ್ನೇ ಎತ್ತಿದೆ. ಇಮ್ಯಾಜಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೋದ್ವಾರ ನಿನ್ನೆ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ನೋಡಿ ಇವತ್ತು ಬಿಸ್ನೆಸ್ ಮಾಡೋರು, ಫೈನಾನ್ಸಲ್ಲಿ ಚೆನ್ನಾಗಿರೋರು, ಕ್ರೈಸ್ತರಿಗಿಂತ ಹೊರಗಡೆ ಇರೋರು ಚೆನ್ನಾಗಿದ್ದಾರೆ. ಹೆಂಗೆ? ಎಜುಕೇಷನಲ್ಲಿ ಇಟ್ಕೊಳ್ಳಿ, ಅವ್ರು ನಂಬರ್ 1. ಫೈನಾನ್ಸ್ ಇಟ್ಕೊಳ್ಳಿ, ದೇ ಆರ್ ಇನ್ ನಂಬರ್ 1. ನಾವು ದೀಕ್ಷಾಸ್ನಾನ ತೊಗೊಂಡಿದ್ದೀವಿ, ಹೆಸರು ಚೇಂಜ್ ಮಾಡ್ಕೊಂಡಿದ್ದೀವಿ, ಚರ್ಚಿಗೆ ಬರ್ತಾಯಿದ್ದೀವಿ, ಬಟ್ ಸ್ಟಿಲ್ ವಿ ಆರ್ ಇನ್ ದ ಸೇಮ್ ಕಂಡೀಷನ್. ವೈ? ದ ಪವರ್ ಆಫ್ ಇಮ್ಯಾಜಿನೇಷನ್. ನಿನಗೆ ಕರೆಕ್ಟಾಗಿ ಥಿಂಕ್ ಮಾಡೋಕ್ಕೆ ಬರಲಿಲ್ಲ ಅಂದಮೇಲೆ, ನೀನು ದೀಕ್ಷಾಸ್ನಾನ ತೊಗೊಂಡಿದ್ರು, ಹೆಸರು ಚೇಂಜ್ ಮಾಡ್ಕೊಂಡಿದ್ರು, ಎಷ್ಟೊತ್ತಿ ನೀರಲ್ಲಿ ಹಾಕಿ ಅದ್ದಿದ್ರು, ಒದ್ದೆ ಮಾತ್ರ ಆಗ್ತೀವಿ ಹೊರ್ತು, ಎಲ್ಲ ರೆಡಿ, ಎಷ್ಟು ಸತಿ ನೀರಲ್ಲಿ ಅದ್ದಿದ್ರು ಒದ್ದೆ ಆಗ್ತೀವಿ ಹೊರ್ತು ದುಡ್ಡೇನು ಬರೋಂಗಿಲ್ಲ.
ಅವ್ರು ಚರ್ಚಿಗೆ ಬರಲ್ಲ, ಏನಿಲ್ಲ. ಅವ್ರದ್ದು ಇಮ್ಯಾಜಿನೇಷನ್, ಥಿಂಕಿಂಗ್ ಈಸ್ ವೆರಿ ವೆರಿ ಪವರ್ಫುಲ್. ಅವ್ರು ನೋಡಿ ಒಂದು ಬಿಸ್ನೆಸ್ಸನ್ನು ಯೋಚನೆ ಮಾಡ್ತಾ ಇರ್ತಾರೆ, ಹೆಂಗೆ ಅದನ್ನು ಡಬಲ್ ಮಾಡಬೇಕು ಅಂತ ಯೋಚನೆ ಮಾಡಿ, ಸ್ಕೀಮ್ಸ್ ಯೋಚನೆ ಮಾಡ್ತಾ ಇರ್ತಾರೆ, ಓದಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಥಿಂಕಿಂಗ್ ನೋಡಿ, ಅವ್ರ ಇಮ್ಯಾಜಿನೇಷನ್ ನೋಡಿ, ಯಾರು ಇಮ್ಯಾಜಿನೇಷನ್ ಮಾಡಿದ್ರೂ ಅವ್ರಿಗೆ ಅದ್ಭುತ ಆಗೇ ಆಗುತ್ತೆ. ಅವನು ಕ್ರೈಸ್ತರಾಗಿರಲಿ, ಕ್ರೈಸ್ತನ ಇಲ್ಲದೇ ಇರಲಿ. ಅದಕ್ಕೇ ದೇ ಆರ್ ಸೋ ಪವರ್ಫುಲ್ ಇನ್ ಎಜುಕೇಷನ್, ದೇ ಆರ್ ಪವರ್ಫುಲ್ ಇನ್ ಫೈನಾನ್ಸ್. ಯಾಕಂದರೆ ದ ಪವರ್ ಆಫ್ ಇಮ್ಯಾಜಿನೇಷನ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನಾವೇನು ಅಂದ್ಕೊಂಡೀವಿ, ಇದೆಲ್ಲ ದೇವ್ರು ನೋಡ್ಕೊಳ್ತಾರೆ ಅಂದ್ಬಿಟ್ಟು ಇಮ್ಯಾಜಿನೇಷನ್ ಮಾಡಲ್ಲ, ತಿಂದಿದ್ದೆಲ್ಲ ಡೈಜೆಷನ್ ಮಾಡ್ಕೊಂಡು ಕೂತಿದ್ದೀವಿ. ಡಿಸಿಪ್ಲಿನ್ ವರ್ಕ್ಸ್. ಅವ್ರ ಹತ್ರ ನೋಡಿ ಡಿಸಿಪ್ಲಿನ್ ಇರ್ತೈತೆ, ಯೋಚನೆ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಆಗಬೇಕು, ಬಿಸ್ನೆಸ್ ಹೆಂಗಾದರೂ ಡಬಲ್ ಮಾಡಬೇಕು, ಓದಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ನೋಡಿ ಅವರು ಥಿಂಕ್ ಮಾಡ್ತಾರೆ. ಅವ್ರು ಥಿಂಕ್ ಮಾಡಿದ್ದನ್ನು ಲೈಫಲ್ಲಿ, ನಮಗೆ ಥಿಂಕಿಂಗೇ ಇಲ್ಲ, ಯೋಚನೆನೇ ಮಾಡೋದಿಲ್ಲ. ನಮ್ಗೆ ಯಾವ ಥರ ಫೀಡ್ ಮಾಡಿಬಿಟ್ಟಂದರೆ ಒಂದೇ ಒಂದು ಯೋಚನೆ, ಸತ್ತರೆ ಪರಲೋಕಕ್ಕೆ ಹೋಗ್ಬೇಕು, ಸತ್ತರೆ ಪರಲೋಕಕ್ಕೆ ಹೋಗ್ಬೇಕು, ಇದು ಒಂದೇ ಮಾತ್ರ ಆಗ್ಬಿಟ್ರು ಯಾವುದ್ರ ಬಗ್ಗೆನೂ ನಾವು ಥಿಂಕ್ ಮಾಡಲ್ಲ. ನೋಡಿ, ನಾನು ಚೆನ್ನಾಗಿರ್ತೀನಿ, ದುಡ್ಡು ನನ್ನ ಹತ್ರ ಬರುತ್ತೆ, ನಾನು ಆರೋಗ್ಯವಾಗಿರ್ತೀನಿ, ಆಶೀರ್ವಾದವಾಗಿರ್ತೀನಿ ಅಂತ ಈವನ್ ಇಫ್ ನಾನ್ ಬಿಲೀವರ್ಸ್ ಇಮ್ಯಾಜಿನ್ ಆಲ್ಸೋ, ಇಟ್ ವಿಲ್ ವರ್ಕ್ ಫಾರ್ ದೆಮ್. ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಹೆಸರು ಇವಾಗ ಚೇಂಜ್ ಆಗಿಬಿಟ್ಟಿದೆಯಲ್ಲ, ನಾನು ಅಭಿಷೇಕದಲ್ಲಿ ತುಂಬಿದ್ದೀನಲ್ಲ, ಹೋಲಿ ಸ್ಪಿರಿಟ್ ನನ್ನಂತ. ನೋಡಿ, ಹೆಂಗೆ ಬಾಳಬೇಕು ಅನ್ನೋ ಸ್ಟ್ರಾಟಜಿ ಇಲ್ಲ, ಹೆಂಗಿರಬೇಕು ಅನ್ನೋ ಇಮ್ಯಾಜಿನೇಷನ್ ಇಲ್ಲ. ಆದರೆ ನಾನು ಆತ್ಮದಲ್ಲಿ ತುಂಬ್ತಾ ಇದ್ದೀನಿ ಪಾಸ್ಟರ್, ನಾನು ಆತ್ಮದಲ್ಲಿ ತುಂಬ್ತಾ. ನನಗೆ ಗೊತ್ತಿರೋರು ಎಷ್ಟು ಜನ ಆತ್ಮದಲ್ಲಿ ತುಂಬಿ ಕೆಳಗಡೆ ಬಿದ್ದು ಸಾಲ ಕೇಳೋರು ಇದ್ದಾರೆ ಗೊತ್ತಾ? ಎಲ್ಲ ಮೀಟಿಂಗಲ್ಲೂ ಕೆಳಗಡೆ ಬೀಳ್ತಾರೆ. ಬಿದ್ದು ಎದ್ದಿದ ತಕ್ಷಣ ಸಿಸ್ಟರ್ ಒಂದು 5,000 ರೂಪಾಯಿ ಇದ್ದರೆ ಬೇಕು ನನಗೆ ಅಂತಾರೆ, ನಾನು ಒಂದು 2,000 ಬೇಕು ಅಂತಾರೆ. ಸೊ ಒಬ್ಬ ಮನುಷ್ಯ ಆತ್ಮದಲ್ಲಿ ತುಂಬೋದ್ರಿಂದ ಅವ್ನ ಫೈನಾನ್ಸ್ ಇನ್ಕ್ರೀಸ್ ಆಗೋದಿಲ್ಲ, ಹೆಸರು ಬದಲಾಯಿಸ್ಕೊಳ್ಳೋದ್ರಲ್ಲಿ ಚೇಂಜ್ ಆಗೋದಿಲ್ಲ, ದೀಕ್ಷಾಸ್ನಾನ ತಗೊಳ್ಳೋದ್ರಲ್ಲಿ ಚೇಂಜ್ ಆಗೋದಿಲ್ಲ. ವಾಟ್ ದೇ ಹಿಯರ್. ಅದಕ್ಕೆ ಇಲ್ಲಿ ಮಾತನಾಡೋದನ್ನು ನೀವು ಸರಿಯಾಗಿ ಕೇಳಿಸ್ಕೊಂಡು, ನಾನು ಹೇಳೋದನ್ನು ನೀನು ಸರಿಯಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಸರಿಯಾದದನ್ನು ಥಿಂಕ್ ಮಾಡಿದ್ರೆ, ನಾನೇನು ಹೇಳ್ತೀನಿ ಅಂದರೆ, ನಿನಗೂ ಅದ್ಭುತಗಳು 100% ಗ್ಯಾರಂಟಿ. ವಾಟ್ ವಿ ಥಿಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಫ್ಯೂಚರ್ ಹೆಂಗಿರಬೇಕು, ನಾನು ಹಿಂಗೆ ಇರಬೇಕು, ನಾನು ಹೆಲ್ತಿಯಾಗಿರಬೇಕು, ನಾಳೆ ದೊಡ್ಡ ದೊಡ್ಡ ಸೇವೆ ಮಾಡಬೇಕು, ದೊಡ್ಡ ಕಾರ್ಯ ಮಾಡಬೇಕು, ಐ ಶುಡ್ ಬಿಕಮ್ ಎ ಪ್ರೀಚರ್, ಐ ಶುಡ್ ಬಿಕಮ್ ಎ ಬಿಸ್ನೆಸ್ ಮ್ಯಾಗ್ನೆಟ್, ಅದು ಇದು ಅಂತ ನೀವು ನೋಡಿ ಏನನ್ನೆಲ್ಲ ಥಿಂಕ್ ಮಾಡ್ಕೊಂಡು ಅದನ್ನೇ ಧ್ಯಾನಿಸ್ಕೊಂಡು ಅದರಲ್ಲೇ ಹೋಲಿ ಸ್ಪಿರಿಟು ನಿಮಗೆ ಇನ್ನೂ ಹೆಲ್ಪ್ ಮಾಡ್ತಾರೆ, ಇನ್ನೂ ಫಾಸ್ಟಾಗಿ ಮಾಡೋದಕ್ಕೆ. ಪವಿತ್ರಾತ್ಮನಿದ್ರೆ ಹಿ ಗಿವ್ಸ್ ಡ್ರೀಮ್ಸ್, ಹಿ ಗಿವ್ಸ್ ವಿಷನ್ಸ್. ಸೊ ಹೋಲಿ ಸ್ಪಿರಿಟ್ ನಮಗೆ ವಿಷನ್ ಕೊಡ್ತಾರೆ, ಡ್ರೀಮ್ ಕೊಡ್ತಾರೆ, ನಾವು ಅದನ್ನು ಧ್ಯಾನ ಮಾಡ್ಕೊಂಡು ಹಂಗೆ ಹೋಗ್ಬೇಕು. ಅದಕ್ಕೆ ರಾತ್ರಿ ಹಗಲು ಇದನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಸೊ ರಾತ್ರಿ ಹಗಲು ಧ್ಯಾನಿಸ್ಬೇಕಂತೆ, ನೀನು ಹೆಂಗಿರಬೇಕು ಅನ್ನೋದನ್ನು ಧ್ಯಾನಿಸ್ತಾ ಇರಬೇಕು. ನಾವು ಯೋಚನೆ ಮಾಡಬೇಕು, ನಮ್ಮ ಫ್ಯಾಮಿಲಿ ಹಿಂಗೆ ಇರುತ್ತೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ಸೈತಾನನಿಗೆ ಒಂದು ದೊಡ್ಡ ಟೂಲ್, ಒಂದು ಆಯುಧ ಯಾವುದು ಅಂದರೆ ಯುವರ್ ಮೈಂಡ್. ಇಫ್ ಈ ಕ್ಯಾನ್ ಹೋಲ್ಡ್ ಯುವರ್ ಮೈಂಡ್, ಈ ಕ್ಯಾನ್ ಹೋಲ್ಡ್ ಯು. ಸೈತಾನನಿಗೆ ನಿಮ್ಮ ಬುದ್ಧಿನ ಹಿಡಿಯೋದಕ್ಕೆ ಆಗ್ಬಿಟ್ರೆ ಅವನ ಕೈಯಲ್ಲಿ ನಿಮ್ಮನ್ನು ಹಿಡ್ದಂಗೆ ಅವನು. ಸೊ ವೆನ್ ಮೈಂಡ್ ಚೇಂಜಸ್, ಮನಸ್ಸು ಬದಲಾವಣೆ ಆದಾಗ ನಮ್ಮ ಪ್ರಾರ್ಥನೆಯೂ ಚೇಂಜ್ ಆಗಿಬಿಡುತ್ತೆ. ಇವತ್ತು ನನ್ನ ಪ್ರೀಚಿಂಗಲ್ಲಿ ನೋಡಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಹೌದಲ್ವಾ ಅಂತ. ಪ್ರೀಚಿಂಗ್ ನೋಡಿ ಮೈಂಡ್ ಸೆಟ್ ಚೇಂಜ್ ಆಗಿದ ತಕ್ಷಣ ನೀವು ಮಾತಾಡೋದು ಚೇಂಜ್ ಆಗಿಬಿಡುತ್ತೆ, ನಿಮ್ಮ ಪ್ರೇಯರ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಐ ಆಮ್ ಬ್ಲೆಸ್ಡ್. ಎಲ್ಲರೂ ಹೇಳಿ ಆಮೆನ್. ಸೊ ಹೊಸ ಒಡಂಬಡಿಕೆಯಲ್ಲಿ ಫಸ್ಟು ದೇವ್ರು ಮೀಟ್ ಮಾಡ್ತಾರೆ. ನೀನು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಬಿಟ್ಟೆ, ದೀಕ್ಷಾನ ತೊಗೊಂಬಿಟ್ಟೆ, ಇವಾಗ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಇವಾಗ ಎಲ್ಲ ಚೇಂಜಸ್. ಹಳೆ ಒಡಂಬಡಿಕೆಯಲ್ಲಿ ಹಂಗಲ್ಲ, ನೀನೆಲ್ಲ ಚೇಂಜ್ ಆಗಿದ ಮೇಲೇ ನಿನಗೆ ಆಶೀರ್ವಾದ. ನೀನು ಫೇಲ್ ಆದರೆ ಫೇಲು, ಆದರೆ ಇಲ್ಲ ಹಂಗಲ್ಲ. ನೀನು ಎಷ್ಟು ಸತಿ ಬಿದ್ದರೂ ನಿನ್ನ ಎಬ್ಬರಿಸೋದಕ್ಕೆ ದೇವರಿದ್ದಾರೆ. ಓ ಮೈ ಗಾಡ್. ಎಷ್ಟು ಸತಿ ಬಿದ್ದರು ಅಂದರೆ ಬೀಳಕ್ಕೆ ರೆಡಿ ಆಗಬಾರ್ದು, ಹೇಳಕ್ಕೆ ರೆಡಿ ಆಗಬೇಕು. ಈ ಹಾವು ಮುಂಗ್ಸಿ ಅಂತಾರಲ್ಲ, ಇದು ಹೆಂಗೆ ಅಂದರೆ, ಇದು ಎಷ್ಟು ಸತಿ ಕಚ್ಚಿದ್ರೂ ಈ ಮುಂಗ್ಸಿಗೆ ವಿಷ ಹತ್ತಲ್ವಂತೆ. ಏನಕ್ಕೆ ಅಂದರೆ ಅದು ಕಚ್ಚಿದ ಮೇಲೆ ಇದು ಹೋಗಿ ಏನೋ ಒಂದು ಎಲೆ ತಿನ್ನುತ್ತಂತೆ, ಆ ಎಲೆ ತಿನ್ನುತ್ತೆ, ಅದ್ರ ಮೇಲೆ ಹೋಗಿ ರೋಲ್ ಮಾಡುತ್ತಂತೆ. ಆ ಎಲೆ ಆ ಪಾಯ್ಸನ್ನ ಅದರೊಳಗಡೆ ಇಡೋದಕ್ಕೆ ಬಿಡೋದಿಲ್ವಂತೆ. ಸೊ ಹಾವು ಎಷ್ಟು ಸತಿ ಕಚ್ಚಿದ್ರು ಇದು ಮತ್ತೆ ರಿಕವರ್ ಆಗಿಬಿಡ್ತೈತಂತೆ. ಸೊ ಹೊಸ ಒಡಂಬಡಿಕೆಯಲ್ಲಿ ಗ್ರೇಸ್ ಆ ಥರನೇ. ಈ ಕೃಪೆ ಇರೋವರೆಗೂ ನೀನು ಎಷ್ಟು ಸತಿ ಹಂಗೆ ಬಿದ್ದಿದ್ರು ಮತ್ತೆ ನಿನ್ನನ್ನು ಹಂಗೆ ಎಬ್ಬರಿಸಿ ನಿಲ್ಲಿಸ್ಬಿಡ್ತೈತೆ. ದಿಸ್ ಈಸ್ ಕಾಲ್ಡ್ ಗ್ರೇಸ್. ನೀನು ಮುಂಗ್ಸಿ ಇದ್ದಂಗೆ ತಿರ್ಗಾ ಬಿದ್ದರು ತಿರ್ಗಾ ಎದ್ದಾಳ್ಬಿಡ್ತೀರ. ಓ ಮೈ ಗಾಡ್.
ಎಲೆ ತಿಂದು ಹೆಂಗೆ ರಿಕವರ್ ಆಗ್ಬಿಡ್ತಿತ್ತೋ ಪಾಸ್ಟರ್ ಫಿಲಿಪ್ ಬಾಬು ಮೆಸೇಜ್ ಕೇಳಿ ನೀವೆಲ್ಲ ರಿಕವರ್ ಆಗ್ಬಿಡ್ತೀರ ಹಂಗೆ ಪಟ್ ಅಂತ. ಎಲ್ಲ ಪರಿಸ್ಥಿತಿಗಳು ಓ ಥ್ಯಾಂಕ್ ಯು ಜೀಸಸ್. ಸರಿ, ಇವಾಗ ಸ್ವಲ್ಪ ಫೇತ್ ಬಗ್ಗೆ ಸ್ವಲ್ಪ ನೋಡೋಣ. ರೋಮನ್ಸ್ 4:16 ರೋಮಪುರದವ್ರು ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ ಅಷ್ಟೇ. ಪ್ರಾಮಿಸ್ ಈಸ್ ರಿಸೀವ್ಡ್ ಬೈ ಪ್ರೇಯರ್, ಪ್ರಾಮಿಸ್ ಈಸ್ ರಿಸೀವ್ಡ್ ಬೈ ವರ್ಷಿಪ್. ಏನಂತ ಐತೆ ಅದರಲ್ಲಿ? ಪ್ರಾಮಿಸ್ ಈಸ್ ರಿಸೀವ್ಡ್ ಬೈ ಫೇತ್. ಬೈಬಲಲ್ಲಿರೋ ಎಲ್ಲ ವಾಗ್ದಾನಗಳು ನಂಬಿಕೆಯ ಮೂಲಕನೇ ದೊರಕೋದು ಅಂತ ಸತ್ಯವೇದ ಹೇಳುತ್ತೆ. ಬೈಬಲಲ್ಲಿ ಎಷ್ಟು ವಾಗ್ದಾನ ಇದ್ರೂ ಅದು ನನಗೆ ನಡೆಯುತ್ತೆ ಅನ್ನೋ ನಂಬಿಕೆ ನಮಗೆ ಬೇಕು. ಫೇತ ಹೋಲಿನೆಸ್ಸ ದೊಡ್ಡದು. ಹೆಂಗೆ ಹೇಳ್ತೀರಾ? ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ವಾಕ್ಯ ಹೇಳ. ಹೀಬ್ರೂಸ್ 11:31 ಇಬ್ರಿಯರಿಗೆ ಬರೆದ ಪುಸ್ತಕ 11:31. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ರಾಹಾಬಳು ನಾಶವಾಗಲಿಲ್ಲ. ಎಲ್ಲರೂ ಹೇಳಿ, ನಂಬಿಕೆಯಿಂದಲೇ ನಾಶ ಆಗಲಿಲ್ಲಂತೆ. ಎಲ್ಲರೂ ಹೇಳಿ. ಅವಳ ಟೈಟಲ್ ಏನು? ಅವಳಿಗೊಂದು ಹೆಸರಿತ್ತು, ಬೈಬಲಲ್ಲೇ ಒಂದು ಹೆಸರಿದೆ ನೋಡಿ. ಬೈಬಲಲ್ಲೇ ಅವಳಿಗೆ ರಾಹಾಬ್ ಅಂತ ಹೇಳಿದರೆ ನೋಡಿ ಎಷ್ಟು ಮಾನ ಮರ್ಯಾದೆ ಎಲ್ಲ ಹೋಗ್ತೈತೆ ಗೊತ್ತಾ ಬೈಬಲಲ್ಲಿ ಕೆಲವ್ರದ್ದು. ಹಂಗೆ ಪ್ರಿಂಟ್ ಆಗಿಬಿಟ್ಟಿದೆಯಲ್ಲ, ಇದಕ್ಕಿದ್ದಂಗೆ ಹಂಗೆ ಹೇಳ್ಬಿಟ್ಟವ್ರೆ. ನಾನು ಹೇಳ, ದಾವಿದನು ಬತ್ಷೆಬ ಸ್ನಾನ ಮಾಡೋದನ್ನು ಒಂದು ಸತಿ ಬಗ್ ನೋಡ್ದ, ಆಯ್ತಾ? ಇವಾಗಿನವ್ರಿಗೂ ಪ್ರಿಂಟ್ ಆಗ್ತೈತೆ ಬೈಬಲ್. ಅವ್ನು ನೋಡಿದೆ ಸತಿ, ಇವಾಗಿನವ್ರಿಗೂ ಪ್ರಿಂಟ್ ಆಗ್ತಾನೆ ಐತೆ. ಎಷ್ಟೋ 1000 ಕಾಪೀಸ್ ಪ್ರಿಂಟ್ ಆಗೋಯ್ತು. ಯಾವುದು? ದಾವಿದನ್ ಬಗ್ ನೋಡ್ದ. ದಾವಿದನ್ ದೇವ್ರ ಹತ್ರ ಅವನು ಪರಲೋಕದಲ್ಲಿ ಕೇಳ್ತಾನೆ, ದೇವ್ರೆ ಒಂದು ಸತಿ ನೋಡಿದೆ ಇನ್ನೂ ಇಷ್ಟು ಕಾಪಿ ಪ್ರಿಂಟ್ ಆಗ್ತಾನೆ, ಇಷ್ಟು ಕಾಪಿ ಪ್ರಿಂಟ್ ಮಾಡ್ತಾನೇ ಇದೆಯಲ್ಲಪ್ಪ. ದೇವ್ರ ಹತ್ರನೇ ಕೇಳಿರ್ತಾನೆ, ನನ್ನ ಮಾನ ಮರ್ಯಾದೆಲ್ಲ ಹೋಗ್ತೈತೆ, ಇಷ್ಟು ಪ್ರಿಂಟಿಂಗ್ ಇನ್ನೂ ನಡೀತೈತಲ್ಲ, ಅದೊಂದು ಮಾತ್ರ ದೇವ್ರು ಎತ್ಬಿಟ್ಟಿದ್ರೆ ಎಷ್ಟು ಚೆಂದಾಗಿರೋದು. ದಾವಿದನು ಸ್ನಾನ ಮಾಡುವುದನ್ನು ನೋಡ್ದ, ಇವಾಗಲೂ ಪ್ರಿಂಟ್ ಆಗ್ತೈತೆ. ಅದು NLT ಟ್ರಾನ್ಸ್ಲೇಷನಲ್ಲಿ ಆಗ್ತೈತೆ, NIV ಟ್ರಾನ್ಸ್ಲೇಷನ್ ಆಗ್ತೈತೆ, GNT ಟ್ರಾನ್ಸ್ಲೇಷನಲ್ಲಿ ಆಗ್ತೈತೆ, ವ್ಯತ್ಯಾಸವಾಗಿ ಆಗ್ತೈತೆ. ಅದಕ್ಕೆ ದೇವ್ರು ಏನು ಹೇಳಿರ್ತಾರೆ ಇವನಿಗೆ? ಏನು ದೇವ್ರೆ ಈ ಥರ ಮಾಡಿಬಿಟ್ಟಲ್ಲ, ನನ್ನ ಹೆಸರೇ ಕೆಡಿಸ್ಬಿಟ್ಟಲ್ಲ ಅಂದಿದ್ದಕ್ಕೆ ದೇವ್ರು ಏನು ಹೇಳಿರ್ತಾರೆ? ಸುಮ್ಮನೆ ಒಂದು ಅಂದಾಜು ಹೇಳಿ ನೋಡಿ. ಹಿಂಗೆ ಸ್ಟೋರೀಸ್ ಎಲ್ಲ ಹಿಂಗೆ ಟಾಕ್, ಈ ಪ್ರಸಂಗ ಅಂದರೆ ಹಂಗೆ ಏನೇನೋ ಮಾತಾಡ್ಕೊಂಡು ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ತೀವಿ ಸ್ಟೋರಿಯಲ್ಲಿ. ಹೇಳಿ, ನೀವೂ ಯೋಚನೆ ಮಾಡಿ ಏನು ಹೇಳಿರ್ಬೋದು. ಒಂದು ವೇಳೆ ದೇವ್ರು ಇದ್ದಿದ್ರೆ ದೇವ್ರು ಏನು ಹೇಳಿರ್ತಾರೆ? ಇವನು ಹೋಗಿ ದೇವ್ರ ಹತ್ರಕ್ಕೆ, ಏನು ದೇವರು ಒಂದು ಸತಿ ನೋಡಿದ್ಕೆ ಇಷ್ಟು ಕಾಪಿ ಪ್ರಿಂಟ್ ಮಾಡಿ ಆಗ್ತಾ ಇದೆಯಾ? ನಿನ್ನ ಥರ ಇನ್ಮೇಲೆ ಯಾರು ತಪ್ಪು ಮಾಡಬಾರ್ದಪ್ಪ ಅಂತ ಹೇಳಿರ್ತಾರೆ. ನೋಡು, ನೀನು ಬಗ್ ನೋಡ್ದಂಗೆ ಬೇರೆಯವ್ರು ಬಗ್ ನೋಡಬಾರ್ದು ಅಂತನೂ ಇರುತ್ತೆ ಬೇರೆ. ಸರಿ, ಒಳ್ಳೇದು ಹೇಳಿದ್ದೀನಿ, ತಪ್ಪು ಹೇಳಿದ್ದೀನಿ. ಇವಾಗ ನಾನು ನಿಮ್ಮ ಒಳ್ಳೇದು ತಪ್ಪಲ್ಲ, ನಾನು ಪ್ರಸಂಗ ಮಾಡ್ರೆ ಹೆಂಗಿರ್ತೈತೆ ಯೋಚನೆ ಮಾಡಿ ನೋಡಿ. ಸರಿ, ಓಕೆ. ಬೇರೆ ಇನ್ನೇನು ಹೇಳಿರ್ತಾರೆ? ಇನ್ನೊಂದು ರೆವಲ್ಯೂಷನ್ ಹೇಳಿ. ಇಂಥ ಬಗ್ ನೋಡ್ದವನು ಕ್ಷಮಿಸಿದ್ದೀನಲ್ಲ ನಾನು ಅಂತ. ಸರಿ, ಬೇರೆ ನೋಡಿ ಎಷ್ಟು ವ್ಯತ್ಯಾಸ ಇದು. ನನಗೆ ನೀವು ಹೇಳ್ತಾ ಇದ್ದಂಗ್ಲೇ ಒಂದು ಸರ್ಮನ್ ಸ್ಟಾರ್ಟ್ ಆಗ್ಬಿಟ್ಟು, ನನಗೆ ಹೊಸ ಸರ್ಮನ್ಸ್ ಸ್ಟಾರ್ಟ್ ಆಗಿಬಿಡ್ತಿದೆ. ಅಷ್ಟು ರೆವಲ್ಯೂಷನ್ ನಾನು ಯಾವ ಬುಕ್ಕಲ್ಲೂ ಓದಿರಲ್ಲ. ನೋಡ್ದ ಹೆಂಗೆ? ಇವತ್ತು ಅವ್ನು ಬುಕ್ ನೋಡಿರ್ಲಿಲ್ಲ ಅಂದರೆ ನಾನೀಗ ಮಾತಾಡೋಕ್ಕೆ ಏನು ಪ್ರಸಂಗ ಇರ್ತಾ ಇರಲಿಲ್ಲ. ನೋಡ್ದ ಹೆಂಗೆ? ಇದಕ್ಕೆ ಹೇಳೋದು ಉತ್ತರ ಹೇಳಿ ಅಂತ. ನೋಡಿ ಎಂತ
ಎಷ್ಟು ಮೈಂಡು ಎಷ್ಟು ಶಾರ್ಪ್ ಇದೆ ನೋಡಿ ಎಲ್ಲರಿಗೂ. ಪವರ್ ಆಫ್ ಇಮ್ಯಾಜಿನೇಷನ್ ನೋಡಿ ಹೆಂಗಂಗೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥರ ಬಗ್ ನೋಡ್ದ, ಇವ್ರ ಥರ ಎಲ್ಲ ತಪ್ಪು ಮಾಡ್ದ, ಅದು ರೈಟಾ ರಾಂಗ, ತಪ್ಪ ಇಲ್ವಾ? ಎಲ್ಲರೂ ಹೇಳಿ. ದಾವಿದ್ ಮಾಡಿ ಸರಿನಾ ತಪ್ಪ? ಎಲ್ಲರೂ ಹೇಳಿ, ಜೋರಾಗಿ ಹೇಳಿ ಮಾಮ. ಇವಾಗ ನೀವು ಯಾರ ಥರ ಆಗಬೇಕು ಅಂತ ಕೇಳ್ತಾ ಇದ್ದೀರಾ ದೇವ್ರ ಹತ್ರ? ಯಾವ ಥರ ಅಭಿಷೇಕ ಬೇಕು ಅಂತ ಕೇಳ್ತಾ ಇದ್ದೀರಾ ಹೇಳಿ. ಅವ್ನು ಮಾಡಿದ ತಪ್ಪು, ಆದರೆ ನಿಮ್ಗೆ ಯಾರು ಅನೈಂಟಿಂಗ್ ಬೇಕಂತೆ? ಯಾಕೆ? ಅವ್ನು ಮಾಡಿದ್ದೆಲ್ಲ ತಪ್ಪು ಅಂತೀರ, ಆದರೆ ನಾನು ದಾವಿದಿನ ಥರ ಆಗಬೇಕು ಅಂತೀರ. ನಾನು ಹೇಳ, ಅವನ ಲೈಫಲ್ಲಿ ನೆಗೆಟಿವ್ ಇದ್ದರು, ದೇವರು ಒಬ್ಬ ಮನುಷ್ಯನ ಮೇಲೆ ಎತ್ತಿಸ್ಬೇಕು ಅಂತ ಇದ್ದರೆ, ನಿನ್ನ ಬಗ್ಗೆ ಯಾರೇ ರಾಂಗ್ ಹೇಳಿದ್ರು, ನಿನ್ನ ಬಗ್ಗೆ ಯಾರೇ ಮೀಮ್ಸ್ ಹಾಕಿದ್ರು, ನಿನ್ನ ಬಗ್ಗೆ ಯಾರೇ ತಪ್ಪಾಗಿ ಪೋಸ್ಟರ್ ಹಾಕಿದ್ರು, ಓ ಮೈ ಗಾಡ್, ನಿನ್ನ ಬಗ್ಗೆ 1000 ಜನ ನೀನು ಸರಿಯಿಲ್ಲ ಅಂತ ಹೇಳ್ಕೊಂಬಂದ್ರು, ಇಫ್ ಗಾಡ್ ಪ್ಲಾನ್ಸ್ ಟು ಲಿಫ್ಟ್ ಯು ಅಪ್, ಹಿ ವಿಲ್ ಲಿಫ್ಟ್ ಯು ಅಪ್. ಓ ಮೈ ಗಾಡ್, ನಾನು ಹೇಳ್ತೀನಿ, ಇವತ್ತಿನವರೆಗೂ 100 1000 ಲಕ್ಷಾಂತರ ಬೈಬಲ್ ಕಾಪೀಸ್ ಪ್ರಿಂಟ್ ಆಗ್ತಾನೆ ಐತೆ. ಬಟ್ ಸ್ಟಿಲ್ ಪೀಪಲ್ ಪ್ರೇ, ಐ ವಾಂಟ್ ದ ಅನಾಯಿಂಟಿಂಗ್ ಆಫ್ ಡೇವಿಡ್. ಹೆಂಗ್ರಿ? ನಿನ್ನ ಮೇಲೆ 1000 ನೆಗೆಟಿವ್ಸ್ ಇದ್ರು, ನಿನ್ನ ಮೇಲೆ 1000 ನೆಗೆಟಿವ್ ಮೀಮ್ಸ್ ಹಾಕಿದ್ರು, ಫಿಲಿಪ್ ಪಾಸ್ಟರ್ ಸರಿ ಇಲ್ಲ ಅಂತ 100 ಜನ ಹೇಳಿದ್ರು, 1000 ಜನ ಹೇಳಿದ್ರು, ನನ್ನನ್ನು ಮೇಲೆ ಕೆತ್ತಬೇಕು ಅಂತ ಪ್ಲ್ಯಾನ್ ಮಾಡಿ ದೇವರು, ಓ ನೀನೇನೇ ಮಾಡು, ಊರೇ ಹೋರಾಡಲಿ, ಊರೇ ಕೂಗಾಡಲಿ, ಫಿಲಿಪ್ ಪಾಸ್ಟರ್ ಆಶೀರ್ವಾದವಾಗೇ ಇರ್ತಾರೆ. ಯಾಕೋದಾ? ವೆನ್ ಗಾಡ್ ಪ್ಲಾನ್ಸ್ ಟು ರೈಸ್ ಯು ಅಪ್, ಓ ದೇವರು ನಿನ್ನ ಮೇಲೆ ಕೆತ್ತಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ರೆ, ನಿನ್ನ ಬಗ್ಗೆ ಎಷ್ಟೇ ಕಮೆಂಟ್ಸ್ ರಾಂಗ್ ಇದ್ರು, ದಾವಿದನ ದೇವ್ರು ಏನು ಹೇಳಿರ್ತಾರೆ ಗೊತ್ತಾ? ನಿನ್ನ ಬಗ್ಗೆ ತಪ್ಪಾಗಿ ಪ್ರಿಂಟ್ ಮಾಡಿದ್ರು ಅವ್ರು ನಿನ್ನ ಥರನೇ ಆಗಬೇಕು ಅಂತ ಕೇಳ್ತಾರೆ ನೋಡು, ಆ ಥರ ನಾನು ನಿನ್ನನ್ನು ಆಶ್ವಾಸಿದ್ದೀನಿ, ಹೋಗಪ್ಪ ಅಂತ. ದೇವ್ರೇ, ಏನು ದೇವ್ರೇ ಇಷ್ಟು ಕಾಪೀಸ್ ಪ್ರಿಂಟ್ ಆಗ್ತಾಯಿದ್ದು ನಾನು ಬಗ್ ನೋಡಿದ್ಕೆ? ದೇವ್ರು ಹೇಳ್ತಾರೆ, ನಿನ್ನ ಅಭಿಷೇಕನೇ ಎಲ್ಲರೂ ಬೇಕು ಅಂತ ಕುಂತಾರೆ, ಹೋಗಪ್ಪ. When the Spirit of the Lord moves in my heart, I will sing like David sang. I will sing, I will sing, I will sing like though he did sins, though he did mistakes, still ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಾನು ನಿನ್ನನ್ನು ಮೇಲೆ ಕೆತ್ತೀನಿ, ಇದೇ ಅನಾಯಿಂಟಿಂಗ್, ಜನ ನಿನ್ನನ್ನು ಫಾಲೋ ಮಾಡ್ತಾರೆ, ಹೋಗಿ. ನೋಡಿ, ನಾವು ಮಾಡಿದ್ದನ್ನ ನಿಮ್ಮ ಪಾಸ್ಟನ್ನ ನಿಮ್ಗೆ ಗೊತ್ತಿರೋರು, ನಿಮ್ಮ ಫ್ರೆಂಡ್ಸು, ನಿಮ್ಮ ಮನೆಯವ್ರು ಮಾತ್ರನೇ ಮತ್ತೆ ಮತ್ತೆ ಹೇಳೋದು. ಬಟ್ ಗಾಡ್ ಹ್ಯಾಸ್ ಫರ್ಗಿವನ್, ದೇವ್ರು ಕ್ಷಮಿಸಿದ್ರು. ದೇವ್ರು ಏನು ಹೇಳ್ತಾರೆ? ನಾನು ನಿನ್ನ ಮೇಲೆ ಅದನ್ನು ನೆನೆಸೋದು ಇಲ್ಲ. ಆದರೆ ನಿನ್ನ ಹೆಂಡತಿ ಅದನ್ನು ಮರೆಯೋದೇ ಇಲ್ಲ, ನಿನ್ನ ಗಂಡ ಅದನ್ನು ಮರೆಯಲ್ಲ. ಅದು ದೇವ್ರು ಹೇಳ್ತಾರೆ, ನಿನ್ನ ಪಾಸ್ಟ್ ಎಲ್ಲ ಬಿಟ್ಬಿಡು, ನಾನು ನಿನ್ನನ್ನು ಹೊಸ ಮನುಷ್ಯರಾಗಿ ನೋಡ್ತೀನಿ. ಸ್ಟಾರ್ಟ್ ಫ್ರಮ್ ಟುಡೇ, ಇವತ್ತಿಂದ ನೀನು ಶುರು ಮಾಡು, ಹೊಸ ಮನುಷ್ಯನಾಗಿ ಶುರು ಮಾಡು. ಇವತ್ತು ಅಯ್ಯೋ ನನಗೆ ಹೆಸರಿಲ್ಲ, ನನ್ನ ಸಾಕ್ಷಿ ಕೆಟ್ಟೋಯ್ತು ಅಷ್ಟೇ, ನಾನು ಲೈಫು 4 ಜನ ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋದು, ಅದೆಲ್ಲ ಯೋಚನೆ ಮಾಡಬೇಡ. ಫ್ರಮ್ ಟುಡೇ ಯು ಸ್ಟಾರ್ಟ್ ಫ್ರಮ್ ಒಂದು ಫ್ರೆಶ್ ಸ್ಟಾರ್ಟ್ ಮಾಡು. ನೋಡಿ, ನಮ್ಮ ಜೊತೆಯಲ್ಲಿರೋರು ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿರೋರು ಅಥವಾ ನಿಮ್ಮ ಫ್ರೆಂಡ್ಸ್ಗಳು ನೀವು ಮಾಡಿದ್ದನ್ನು ಮರೆಯಲ್ಲ. ಅದಕ್ಕೆ ನಾನು ಯಾವಾಗಲೂ ಇದೊಂದು ಎಕ್ಸಾಂಪಲ್ ಯಾವಾಗಲೂ ಹೇಳ್ತೀನಿ ನೋಡಿ. ಒಬ್ಬ ಸನ್ಯಾಸಿ, ಅವನಿಗೊಂದು ಅಸಿಸ್ಟೆಂಟ್ ಸನ್ಯಾಸಿ, ಇಬ್ಬರು ಅವನು ಈ ಸನ್ಯಾಸಿನ ಫಾಲೋ ಅಪ್ ಮಾಡ್ತಾ ಇದ್ದಂತೆ. ಎಲ್ಲೋದ್ರು ನಾನು ನಮ್ಮ ಗುರು ಥರ ಆಗಬೇಕು ಅಂತ. ಇವರು ತುಂಬ ಹಾಗೇ ಪರಿಶುದ್ಧವಂತರಾಗಿ ಕರೆಕ್ಟಾಗಿರೋದ್ರಿಂದ ಜೊತೆಲಿ ಫಾಲೋವರ್ ಒಬ್ಬ ಜೊತೆಲೇ ಇದ್ದ. ಒಂದು ದಿವಸ ಒಂದು ನದಿ ಇತ್ತು, ಆ ಕಡೆ ಫುಲ್ಲು ಮಳೆ ಬಂದು ಫುಲ್ ನದಿ ತುಂಬಿಟ್ಟಿದೆ. ಅಲ್ಲೊಂದು ಹುಡುಗಿ, ಆ ಹುಡುಗಿ ಏನು ಹೇಳ್ತಾಳೆ ಇವ್ರ ಹತ್ರ, ಸ್ವಾಮಿ ನಾನು ಆ ಕಡೆ ದಾಟಬೇಕು, ಏನು ಮಾಡೋದು ಅಂತ. ಅದಕ್ಕೆ ಈ ಸನ್ಯಾಸಿ ಏನು ಮಾಡಿದ್ರಂತೆ, ಸರಿಮ್ಮ ನೀನು ನನ್ನ ಹೆಗಲ ಮೇಲೆ ಕುಂತ್ಕೋ, ನಾನು ನಿನ್ನೇನು ಮಾಡ್ತೀನಿ, ಆ ಕಡೆ ಎತ್ಕೊಂಡೋಗಿ ಬಿಟ್ಬಿಡ್ತೀನಿ ಅಂತ. ಸೊ ಈ ಹುಡುಗಿನ ಮೇಲೆ ಕುಂಡಿಸ್ಕೊಂಡು ಈ ಸನ್ಯಾಸಿ ನದಿನ ದಾಟಿ ಆ ಕಡೆ ಬಿಟ್ಬಿಟ್ರು. ಈ ಜೊತೆಯಲ್ಲಿದ್ದಂಥ ಅಸಿಸ್ಟೆಂಟು, ನಾನು ಇವರು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಸೈಲೆಂಟಿಗೆ ಹೇಳ್ದೆ ಕೇಳ್ದೆ ಬಿಟ್ಬಿಟ್ಟು ಹೋಗ್ಬಿಟ್ಟ.
ಆಮೇಲೆ ಒಂದು 2 ವರ್ಷ ಆಗಿದ್ಮೇಲೆ ಮತ್ತೆ ಇವನು ಸಿಗ್ತಾನೆ. ಅದಕ್ಕೆ ಅದು ಸನ್ಯಾಸಿ ಒಂದು ದಿವಸ ಕೇಳಿದ್ರಂತೆ, ಏನಪ್ಪ ನೀನು ನನ್ನ ಜೊತೆ ಇದೇ ಸಡನ್ನಿಗೆ ಹಿಂಗೆ ಬಿಟ್ಟು ಹೋಗ್ಬಿಟ್ಟೆ ಅಂತ. ಇವ್ರು ಹೇಳಿದ್ರಂತೆ, ಅದಕ್ಕೆ ಇವನ ಅಸಿಸ್ಟೆಂಟ್ ಹೇಳಿದ್ರೆ, ನಾನು ತುಂಬ ಬೇಜಾರಾಗೋಯ್ತು ಸ್ವಾಮಿ, ನೀನು ಈ ಥರ ಆ ಹುಡುಗಿನ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಆ ಕಡೆ ಬಿಟ್ಟಲ್ಲ, ಆ ಮೇಲೆ ಕುಂಡ್ರಿಸ್ಕೊಂಡಿದ್ದನ್ನು ನನ್ನ ಕೈಲಿ ಮರೆಯೋಕ್ಕೆ ಆಗಿಲ್ಲ ಅಂತ. ಅದಕ್ಕೆ ಇವ್ರು ಕೇಳಿದ್ರಂತೆ, ನಾನು ಆ ಹುಡುಗಿನ ಅಲ್ಲಿಂದ ದಾಟಿಸಿದ್ದು ಎಷ್ಟು ನಿಮಿಷ ಆಯಿತು ಗೊತ್ತಾ? ಎತ್ಕೊಂಡೋಗಿ ಬಿಟ್ಟಿದ್ದು ಎಷ್ಟು ನಿಮಿಷ ಆಯಿತು? 2 ನಿಮಿಷ ಆಯಿತು. ಆದರೆ ನೀನು ಆ ಹುಡುಗಿನ 2 ವರ್ಷದಿಂದ ಇನ್ನೂ ಮನೆಯೆಲ್ಲ ಇಟ್ಟಿದ್ಯಾ. ಇವರು 2 ನಿಮಿಷಕ್ಕೆ ಇಳಿಸ್ಬಿಟ್ರು. ಇವನ ಕೈಲಿ ಏನು ಮಾಡೋಕ್ಕಾಗಿಲ್ವಂತೆ. 2 ವರ್ಷ ಆದರೂ ಇಳ್ಸೋಕ್ಕಾಗಿಲ್ಲ ಆ ಹುಡುಗಿನ. ಇವತ್ತು ಹಂಗೆ ನಿಮ್ಮ ಬಗ್ಗೆ ಜನ ತಪ್ಪಾಗಿ ಯೋಚನೆ ಮಾಡೋರು ವರ್ಷಾನ್ಗಟ್ಟಲೆ ನಿಮ್ಮ ಬಗ್ಗೆ ಮೈಂಡಲ್ಲಿ ಇಟ್ಟಿರ್ತಾರೆ. ಆದರೆ ದೇವರು 2 ನಿಮಿಷದಲ್ಲಿ ದೇವ್ರು ಕ್ಷಮಿಸಿ ನಿನಗೆ ಅದ್ಭುತ ಮಾಡಲ್ಲ, ನಿನ್ನನ್ನು ಕ್ಷಮಿಸಲ್ಲ, ನಿನ್ನನ್ನು ಮೇಲೆ ಕೆತ್ತಲ್ಲ. ಓ ಮೈ ಗಾಡ್. ಸೊ ಗಿಲ್ಟಲ್ಲಿ ಇರಬೇಡಿ. ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊಳ್ತಾರೆ, ನನ್ನ ಪಾಸ್ಟ್ ಸಾಕ್ಷಿ ಏನಾಯಿತು, ಇವರೇ ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರು ತಪ್ಪಾಗಿ ತಿಳ್ಕೊಳ್ತಾರೆ, ಏನು ಯೋಚನೆ ಮಾಡಬೇಡ. ನಿನ್ನನ್ನು ದೇವರು ಇವತ್ತು ಫ್ರೆಶ್ ಆಗಿ ನೋಡ್ತಾರೆ. ಇವತ್ತು ನೀನು ಹೊಸ್ದಾಗಿ ಸ್ಟಾರ್ಟ್ ಮಾಡೋ ಥರ ಇವತ್ತು ನಿನ್ನನ್ನು ಆಶ್ವಾಸೋದಕ್ಕೆ ಈಸ್ ರೆಡಿ ಆಲ್ವೇಸ್. ಸೋ ಮೈ ಗಾಡ್. ಅದಕ್ಕೆ ದೇವರೆಷ್ಟು ಒಳ್ಳೆಯವರು, ದೇವರೆಷ್ಟು ಕ್ಷಮಿಸೋರು, ಅದೆಲ್ಲ ನೀವು ತಿಳ್ಕೊಬೇಕು. ನೋಡಿ, ಈ ವಾಕ್ಯ ಹೇಳ್ತಾ ಇದ್ದಾಗಲೇ ಅದ್ಭುತಗಳು ನಡೆಯುತ್ತೆ. ದೇವರು ಎಲ್ಲಿದ್ದಾರೆ ಗೊತ್ತಾ? ಮಾರ್ಕನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 20 ಓದಿ. ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಸೊ ಎಲ್ಲಿದ್ದಾರೆ ದೇವರು? ಎಲ್ಲಿ ಪ್ರಸಂಗ ಇರುತ್ತೋ ಅಲ್ಲಿ ದೇವರು ಇರ್ತಾರೆ. ಗೊತ್ತಾ? ಸತ್ಯವೇದ ಹೇಳುತ್ತೆ, ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು, ಕರ್ತನು ಅವರ ಕೂಡ ಕೆಲಸ ಮಾಡ್ತಾಯಿದ್ರು. ಸೊ ವೇರ್ ಈಸ್ ಗಾಡ್? ಬಿಹೈಂಡ್ ದ ಪ್ರೀಚಿಂಗ್. ನಾನೇನು ಪ್ರೀಚ್ ಮಾಡ್ತೀನೋ ದೇವರು ಕನ್ಫರ್ಮ್ ಮಾಡೋದಕ್ಕೆ ಆ ಪ್ರೀಚಿಂಗ್ ಹಿಂದೆನೇ ಇರ್ತಾರೆ. ಇವತ್ತು ನಾನು ಮಾತಾಡ್ತಾ ಇದ್ದೀನಲ್ಲ, ನನ್ನ ಪ್ರೀಚಿಂಗ್ ಹಿಂದೆ ದೇವರು ಕೆಲಸ ಮಾಡ್ತಾಯಿದ್ದಾರೆ. ಈ ಪ್ರೀಚಿಂಗ್ನ ನೆರವೇರಿಸೋದಕ್ಕಾಗಿ ದೇವರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ಈ ಪ್ರಸಂಗ ನಿನ್ನ ಲೈಫಲ್ಲಿ ಅದ್ಭುತಗಳನ್ನು ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು ಬ್ರದರ್, ಗಾಡ್ ಬ್ಲೆಸ್ ಯು. ಸೊ ಈ ಪ್ರಸಂಗ ನಿನ್ನ ಲೈಫಲ್ಲಿ ಅದ್ಭುತಗಳನ್ನು ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಈ ಪ್ರಸಂಗದ ನಂತರ ಎಲ್ಲ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗಲಿ ಯೇಸುವಿನ ನಾಮದಲ್ಲಿ. ಸೊ ವಾಕ್ಯ ತುಂಬ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಹೇಳಿ. ಸೈತಾನನನ್ನು ಎದುರಿಸ್ಬೇಕು ಅಂದರೆ ಯೇಸು ಸ್ವಾಮಿ ಹೆಂಗೆ ಗೊತ್ತಾ ಫೈಟ್ ಮಾಡಿದ್ರು? ಏನು ಹೇಳಿದ್ರು? ಬರೆದಿದೆಯಲ್ಲ. ಯೇಸು ಸ್ವಾಮಿ ಸೈತಾನನ ಹತ್ರ ಎದುರಿಸಿ ಅಪೋಸಿಷನ್ ಆಗಿ ನಿಂತು ಅವನ್ನ ಓಡಿಸಿದ್ದು ಹೆಂಗೆ ಗೊತ್ತಾ? ಇಟ್ ಈಸ್ ರಿಟರ್ನ್. ಎಲ್ಲರೂ ಹೇಳಿ. ವಾಟ್ ಜೀಸಸ್ ಸೆಡ್? ಜೋರಾಗಿ ಹೇಳಿ, ಇನ್ನೊಂದ್ಸತಿ ಹೇಳಿ. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಡೆವಿಲ್ ವಿಲ್ ನಾಟ್ ರಿಟರ್ನ್. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಪಾವರ್ಟಿ ವಿಲ್ ನಾಟ್ ರಿಟರ್ನ್. ವೆನ್ ಯು ಸೇ ಇಟ್ ಈಸ್ ರಿಟರ್ನ್, ಸಿಕ್ನೆಸ್ ವಿಲ್ ನಾಟ್ ರಿಟರ್ನ್. ಸೊ ಯಾವುದನ್ನು ಹೇಳಿದ್ರು ನೀವು ಹೇಳಿ ಇಟ್ ಈಸ್ ರಿಟರ್ನ್. ಸೊ ಅದಕ್ಕೆ ಕೆನೆತ್ ಹೇಗೇನು ಈ ರೀತಿ ಹೇಳ್ತಾರೆ, ಡು ಯು ನೋ ವಾಟ್ ಈಸ್ ದ ವಿಲ್ ಆಫ್ ಗಾಡ್? ದೇವರ ಚಿತ್ತ ಏನು ಗೊತ್ತಾ ನಿಮ್ಮ ಲೈಫಲ್ಲಿ ಅಂತ ಅವ್ರೇನು ಹೇಳ್ತಾರೆ ಗೊತ್ತಾ? ಇಫ್ ಯು ನೋ ದ ವರ್ಡ್ ಯು ವಿಲ್ ನೋ ದ ವಿಲ್. ಇವಾಗ ಒಂದು ದೊಡ್ಡ ಸಾಹುಕಾರ ಅಪ್ಪ ಒಂದು ವೇಳೆ ಮಗ ಚಿಕ್ಕ ವಯಸ್ಸಲ್ಲೇ ಇರ್ಬೇಕಾದ್ರೆ ತೀರೋದ್ರು ಅಂತ ಇಟ್ಕೊಳ್ಳಿ. ಇವನಿಗೆ ಬುದ್ಧಿ ಬಂತು, ಬೆಳೆದ್ಬಿಟ್ಟ. ಇವಾಗ ಅವ್ರ ಅಪ್ಪನ ಬಗ್ಗೆ ತಿಳ್ಕೊಬೇಕು. ಅವರಪ್ಪ ಇವನಿಗೆ ಇವನ ಮೇಲೆ ಎಷ್ಟು ಆಸೆ ಇತ್ತು, ಎಷ್ಟು ಪ್ರೀತಿ ಇತ್ತು ಅಂತ. ಅಪ್ಪ ನೀನು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ಕೇಳೋದಕ್ಕೆ ಯಾರಿಲ್ಲ, ಅವರಪ್ಪ ಇಲ್ಲ. ಇವಾಗ ಇವನು ಹೋಗ್ಬಿಟ್ಟು ಸತ್ತಂಥ ಸಮಾಧಿಯಲ್ಲಿ ಅವರಪ್ಪನ ಎಬ್ಬರಿಸ್ಬಿಟ್ಟು, ಅಪ್ಪ ನಿನಗೆ ನನ್ನ ಮೇಲೆ ಪ್ರೀತಿನಾ ಅಂತ ಹೇಳಿದ್ರೆ ಅವರಪ್ಪ ಎದ್ದೊಳ್ತಾರ? ಇಲ್ಲ. ಒಂದು ವೇಳೆ ಎದ್ಬಿಟ್ರು ಏನು ಹೇಳ್ಬೋದು? ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನೇನು ಮಾಡಿದ್ದೀನಿ, ಎಲ್ಲ ಬರೆದಿಟ್ಟಿದ್ದೀನಿ. ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ಅದನ್ನು ಓದಿ ನೋಡು. ಇವಾಗ ನೀವು ಒಂದು ವೇಳೆ ದೇವ್ರ ಹತ್ರ ಹೋಗಿ, ದೇವರೇ ನನ್ನನ್ನು ಪ್ರೀತಿಸ್ತೀಯ ಅಂದರೆ ದೇವ್ರೇನು ಹೇಳ್ತಾರೆ ಗೊತ್ತಾ? ಓದ್ದಾ? ದೇವರೇ ಡು ಯು ಲವ್ ಮೀ? ದೇವರೇ ನನ್ನನ್ನು ಪ್ರೀತಿಸ್ತೀಯಪ್ಪ ಅಂತ ದೇವ್ರನ್ನ ನೀವು ಒಂದು ವೇಳೆ ಎಬ್ಬರಿಸಿ, ದೇವರೇ ಮಾತಾಡು ದೇವರೇ ಅಂದರೆ ದೇವ್ರು ಬಂದಿದ್ದ ತಕ್ಷಣ ಏನು ಹೇಳ್ತಾರೆ ಗೊತ್ತಾ? ನಾನು ನಿನಗೆ ಏನೇನೆಲ್ಲ ಬರೆದಿಟ್ಟಿದ್ದೀನಿ ಅಂತ ಓದಿದ್ಯಾ?
ಇಲ್ಲ ದೇವರೇ, ನನಗೆ ಓದಕ್ಕೆ ಬರಲ್ಲ, ಓದ್ರು ನನಗೆ ಅರ್ಥ ಆಗಲ್ಲ. ಸರಿ, ಫಿಲಿಪ್ ಪಾಸ್ಟರ್ನ ಕೇಳ್ದೆ, ಸೊ ನಾನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ, ಏನೆಲ್ಲ ನಿನಗಾಗಿ ಮಾಡಿದ್ದೀನಿ ಅಂತ ಒಂದು ನೀನು ಓದಿ ತಿಳ್ಕೊ. ಇಲ್ಲ ಅಂದರೆ ಫಿಲಿಪ್ ಪಾಸ್ಟರ್ ಹತ್ರ ಕೇಳಿ ತಿಳ್ಕೊ. ಪ್ರೈಸ್ ದಿ ಲಾರ್ಡ್. ಸೊ ನನ್ನ ಪ್ರಸಂಗದಲ್ಲಿ ಇವತ್ತು ನಾನು ಹೇಳ್ತೀನಿ, ನಿನಗೇನೇನೆಲ್ಲ ಬರಬೇಕು, ನಿನಗೇನೇನೆಲ್ಲ ಆಸ್ತಿ ಇದೆಯೋ, ನಿನಗೇನೇನೆಲ್ಲ ಆರೋಗ್ಯ ಇದೆಯೋ, ಏನೆಲ್ಲ ದೇವ್ರು ನಿನಗಾಗಿ ನೇಮಿಸಿದ್ರು ಅದೆಲ್ಲ ನಿನ್ನ ಹತ್ರ ಬಂದೇ ಬರುತ್ತೆ. ಬಿಕಾಸ್ ಯು ಆರ್ ದ ಸನ್ ಆಫ್ ಗಾಡ್. ಯು ಆರ್ ದ ಸನ್ ಆಫ್ ಗಾಡ್. ನೋಡಿ, ಚೆನ್ನಾಗಿ ಒಂದೇ ಒಂದು ತಿಳ್ಕೊಳ್ಳಿ. ಹಿಂಗೆ ಇನ್ನೊಂದು ವಾಕ್ಯಕ್ಕೆ ಹಂಗೆ ಕಂಟಿನ್ಯೂಷನ್ ಹೋಗ್ತೀನಿ. ಜಾನ್ 1:12, ಯೋಹಾನನ್ ಬರೆದ ಪುಸ್ತಕ 1:12, ಬೇಗ ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳು ಅಂದಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಏನು ಬರುತ್ತೆ? ಮಕ್ಕಳು ಅಂದಿದ ತಕ್ಷಣ ಪಕ್ಕದಲ್ಲಿ ಏನಿದೆ? ಎಲ್ಲರೂ ಹೇಳಿ, ಮಕ್ಕಳು ಅಂದಿದ ತಕ್ಷಣ ಏನಿದೆ? ಅಷ್ಟೇ. ಚಿಲ್ಡ್ರನ್ ಮೀನ್ಸ್ ರೈಟ್ಸ್. ಸೊ ನೀವು ಯಾವಾಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತೀರೋ ಆವಾಗೆಲ್ಲ ನೀವು ರೈಟ್ಸ್ನ ಹೇಳ್ತೀರ ಹೊರತು, ಡಿಮ್ಯಾಂಡ್ ಮಾಡ್ತೀರ ಹೊರತು, ಯು ವಿಲ್ ನಾಟ್ ಬೆಗ್ ಇನ್ ದ ಪ್ರೇಯರ್ಸ್. Prayer is not begging, prayer is demanding. Oh my God. ಪ್ರಾರ್ಥನೆ ಅನ್ನೋದು ದೇವರೇ ಏನಾದರೂ ನೋಡಿ ಕೊಡಪ್ಪ ಅಲ್ಲ. ಪ್ರಾರ್ಥನೆ ಅನ್ನೋದು ನನಗೆ ಅಂತ ದೇವರು ಇಟ್ಟಿದ್ದನ್ನ ಯೇಸುವಿನ ನಾಮದಲ್ಲಿ I receive it in the name of Jesus because you are the son of God. Oh my God. ನೋಡಿ, ಒಂದು ವೇಳೆ ಅಜ್ಜಿ ತಾತ ಆಸ್ತಿಗಳು ಏನಾದರೂ ಇದ್ದುಬಿಟ್ರೆ ಅಪ್ಪನಿಗೂ ಮಕ್ಕಳು ಕೊಡಲ್ಲ ಅಂತ ಹೇಳಕ್ಕೆ ರೈಟ್ಸ್ ಇಲ್ಲ. ಮಕ್ಕಳು ಹೋಗಿ ಎಲ್ಲಿಗೆ ಫೈಟ್ ಮಾಡ್ಬೋದಂತೆ? ಕೋರ್ಟಲ್ಲಿ ಫೈಟ್ ಮಾಡ್ಬೋದು. ಯಾಕೆ ಗೊತ್ತಾ? ಅದು ನನಗೆ ಸೇರಿದ್ದು ಅಂತ. ಪಿತ್ರಾರ್ಜಿತ ಆಸ್ತಿನ ಇವರು ಕ್ಲೈಮ್ ಮಾಡ್ಬೋದು. ಅವ್ರಿಗೆ ಸ್ವಂತ ಅಪ್ಪನೇ ಕೊಡೋಕ್ಕಾಗಲ್ಲ ಅಂತ ಹೇಳಂಗಿಲ್ವಂತೆ. ಕೊಡಲ್ಲ ಅಂದ್ರೂ ಕೋರ್ಟ್ ಹೇಳುತ್ತೆ ಅವನಿಗೇನು ಸೇರಬೇಕೋ ಸೇರಬೇಕು, ಯಾಕಂದರೆ ಅವನು ಇದೇ ವಂಶಾವಳಿ. ಎಲ್ಲರೂ ಹೇಳಿ, ಆ ವಂಶದಲ್ಲಿ ಅವನು ಹುಟ್ಟಿರೋದಕ್ಕೆ ಅವ್ರ ಅಪ್ಪನೇ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ವಂತೆ. ದೇವರು ಈ ಲೋಕದಲ್ಲಿ ದೇವರಿಗೆ ನಮ್ಮನ್ನು ಹುಟ್ಟಿಸಿದ್ರಿಂದ, ನಾವು ದೇವರಿಂದ ಹುಟ್ಟಿರೋದ್ರಿಂದ ನಮಗೆ ನಮ್ಮ ಅಥಾರಿಟಿನ, ನಮ್ಮ ಅಧಿಕಾರನ, ನಮ್ಮ ಆಶೀರ್ವಾದನ ಈವನ್ ಗಾಡ್ ಕೆನಾಟ್ ಟೆಲ್ ಐ ವಿಲ್ ನಾಟ್ ಗಿವ್ ಯು. ಇವನಿಗೆ ಆಸ್ತಿ ಬಂದು ಸೇರಬೇಕಂದ್ರೆ ಇವನು ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡಾಗ, ಸ್ವಾಮಿ ನನಗೆ ಬರಬೇಕಾದಂಥ ಆಸ್ತಿ ನಮ್ಮಪ್ಪ ಕೊಡ್ತಾಯಿಲ್ಲ ಅಂದಿದ್ದಕ್ಕೆ ಜಡ್ಜು, ಏನಪ್ಪ ನೀನು ಮನೇಲಿ ಕರೆಕ್ಟಿಗೆ ಬಂದ, ಟೈಮಿಗೆ ಮನೆಗೆ 9 ಗಂಟೆಗೆಲ್ಲ ಮನೆಗೆ ಬಂದಿದ್ದ, ಕೆಲ್ಸಕ್ಕೆ ಹೋಗಿದ್ದ, ಕುಡಿತಾ ಇದೆಯಾ, ಸೇದ್ತಾ ಇದೆಯಾ, ಎಷ್ಟು ಕುಡಿದೆ, ಯಾಕೆ ಎಷ್ಟು ನೀನು ಸಿಗರೇಟ್ ಸೇದೆ, ಏನಾದರೂ ಕ್ವಶನ್ ಕೇಳ್ತಾರಾ? ಅಥವಾ ನೀನು ಹುಟ್ಟಿದ್ಕೇನೆ ನಿನಗಿದು ಬರಲೇಬೇಕು ಅಂತಾರ? ಇವನು ಸರಿಯಾಗಿ ಇದ್ದಿದ್ದಕ್ಕೆ ಕೋರ್ಟ್ ಇವನಿಗೆ ಅಪ್ರೂವಲ್ ಮಾಡುತ್ತಾ? ಇವನು ಈ ವಂಶದಲ್ಲಿ ಹುಟ್ಟಿದ್ದಕ್ಕೆ ಕೋರ್ಟ್ ಅಪ್ರೂವಲ್ ಮಾಡುತ್ತಾ? ಯಾವ ಟ್ರೀ? ಫ್ಯಾಮಿಲಿ ಟ್ರೀ. ಸೊ ಈ ಫ್ಯಾಮಿಲಿ ಟ್ರೀಯಲ್ಲಿ ನೀವು ಯಾವಾಗ ಸೇರ್ಕೊಂಡ್ರಿ ಅಂದರೆ, ಯೇಸು ಸ್ವಾಮಿ ಆ ಟ್ರೀಯಲ್ಲಿ ಹೋಗಿ ಮೇಲೆ ಸತ್ರು ನೋಡ್ದ. ಯಾವಾಗ ಯೇಸು ಸ್ವಾಮಿ ಆ ಟ್ರೀಯಲ್ಲಿ ಸತ್ರು, ನೀನು ಫ್ಯಾಮಿಲಿ ಟ್ರೀಗೆ ಬಂದ್ಬಿಟ್ಟೆ. ಈಗ ಯಾರಿಗೂ ಲೀಗಲ್ ಅಥಾರಿಟಿ ಇಲ್ಲ, ನಿನಗೆ ಕೊಡೋಕ್ಕಾಗಲ್ಲ ಅಂತ ಯಾರಿಗೂ ಅಧಿಕಾರ ಇಲ್ಲ. ಯು ಕ್ಯಾನ್ ಕ್ಲೈಮ್ ಯುವರ್ ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. You can claim your authority. You can claim your healings in the name of Jesus. ಯೇಸುವಿನ ನಾಮದಲ್ಲಿ ನನಗೆ ಬರೋ healing, I receive it in the name of Jesus. I receive the blessings in the name of Jesus. Oh. So ಪ್ರಾರ್ಥನೆ ಮಾಡಕ್ಕೆ ಹೋದಾಗ don't go and beg. ಹೋಗಿ ದೇವ್ರ ಹತ್ರ, ದೇವರೇ ಏನಾದರೂ ಕೊಡಪ್ಪ ಕೇಳಬೇಡ್ರಿ. ದೇವರೇ ನನಗೆ ಅಂತ ಇಟ್ಟಿರುವಂಥ ಆಶೀರ್ವಾದಗಳನ್ನು I receive it in Jesus name. ಲಾ ಗೊತ್ತಿರೋರು ನೋಡಿ, ಯಾವಾಗಾದರೂ ಲಾಯರ್ ಹೋಗ್ಬಿಟ್ಟು ಕೋರ್ಟಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿ, ಸರ್ ದಯವಿಟ್ಟು ಹೆಲ್ಪ್ ಮಾಡಿ, ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಯಾವ ಲಾಯರ್ ಆದರೂ ಕೋರ್ಟಲ್ಲೋ ಪೊಲೀಸ್ ಸ್ಟೇಷನಲ್ಲೋ ಹೇಳ್ತಾರಾ? ಏನು ಹೇಳ್ತಾರೆ? ಸೆಕ್ಷನ್ ಅಂಡರ್ ಸೆಕ್ಷನ್ ಏನೋ, ಈ ಸೆಕ್ಷನ್ ಕೆಳಗಡೆ ಹಿಂಗೆ ಹೇಳುತ್ತೆ, ಈ ಸೆಕ್ಷನ್ಗೆ ಹಿಂಗೆ ಹೇಳುತ್ತೆ, ಈ ಸೆಕ್ಷನ್ಗೆ ಹಂಗೆ ಹೇಳುತ್ತೆ, ಅವನ್ನ ರಿಲೀಸ್ ಮಾಡಿ. ಸೊ ಕೋರ್ಟಲ್ಲಿ ಹೋಗ್ಬಿಟ್ಟು ಅಥವಾ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಲಾಯರ್ಗಳು, ಸರ್ ಪ್ಲೀಸ್ ಸರ್ ದಯವಿಟ್ಟು ಸರ್, ಯಾಕೆ ಅವ್ನು ಬೇಡಲ್ಲ ಹೇಳಿ? ಈ ನೋ ದ ರೂಲ್ಸ್, ಈ ನೋ ದ ಲಾ.
ಸೊ ನಿನಗೆ ಲಾ ಕೊಟ್ಟಿದ್ರೆ, ನಿನಗೆ ರೂಲ್ಸ್ ಗೊತ್ತಿದ್ರೆ, ನೀನು ಯಾರಂತ ಗೊತ್ತಿದ್ರೆ ಏನೋ ಸ್ವಲ್ಪ ನೋಡಿ ಹಾಕಿ ದೇವ್ರೆ ಅಂತ ಕೇಳಲ್ಲ. ದೇವ್ರೆ ನನಗೆ ಅಂತ ಬರ್ದಿರುವಂಥ ಎಲ್ಲ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಐ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, 1 John 2:1, 1 ಯೋಹಾನನ ಬರೆದ ಪುಸ್ತಕ 2:1. If anyone sins, we have an advocate. We have an advocate. If anyone sins, Bible you don't sin ಅಂತ ಹೇಳಿಲ್ಲ. If anyone sins. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ, ಪಾಪ ಮಾಡಬೇಡ ಅಂತ ಹೇಳಿಲ್ಲ, ಯಾವನಾದರೂ ಮಾಡಿಬಿಟ್ರೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. We have an advocate. Your honor, ಸ್ವಾಮಿ, ನಮ್ಮ ಕಕ್ಷಿದಾರರು ಈ ಥರ ಬಂದು ಇಲ್ಲಿ ನಿಂತಿದ್ದಾರೆ. ಅವ್ರಿಗೆ ಎಲ್ಲ ವಿಧವಾದಂಥ ಅಧಿಕಾರನೂ ಇಲ್ಲಿ ಬರೆದಿದೆ, ಪೇಪರ್ಸಲ್ಲಿದೆ. ಸೊ ಅವನು ಇವಾಗ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವನ್ನ ದಯವಿಟ್ಟು ಏನು ಮಾಡಿ, ಬಿಡುಗಡೆ ಮಾಡಿ. ಇವ್ರ ಕೆಲಸ ಏನು ಅಲ್ಲಿ? ಇವ್ರ ಸೈಡಲ್ಲಿ ನಿಂತ್ಕೊಂಡಿರ್ಬೇಕು. ಇವ್ರಿಗೆ ಬದಲಾಗಿ ಯಾರು ಮಾತಾಡ್ತಾ ಇರೋದು? ಲಾಯರ್ ಮಾತಾಡ. ಇವ್ರು ಏನು ಮಾಡಬೇಕು? ಸುಮ್ಮನೆ ನಿಂತ್ಕೋಬೇಕು. ಸೊ ನೀನು ತಪ್ಪು ಮಾಡಿದ್ರು ನಿನಗಾಗಿ ಕೋರ್ಟಲ್ಲಿ ವಾದ ಮಾಡಿ ಕಕ್ಷಿದಾರೆ, ಸ್ವಾಮಿ ಈತನ ನನ್ನ ಮಗ, ಈತನಿಗೆ ಈ ಥರ ಅಧಿಕಾರ ಐತೆ, ಇವನಿಗೆ ಬರಬೇಕಾಗಿದೆ ಅಲ್ಲ, ಇವನಿಗೆ ಬರಬೇಕು ಅಂತ ನಮಗಾಗಿ ಪ್ಲೀಡ್ ಮಾಡುವಂಥ, ನಮಗಾಗಿ ಬೇಡ್ಕೊಳ್ಳುವಂಥ ವಿ ಹ್ಯಾವ್ ಅನ್ ಅಡ್ವೊಕೇಟ್. ಸಿ, ಆ್ಯಂಡ್ ಇಫ್ ಎನಿವನ್ ಸಿನ್ಸ್ ವಿ ಹ್ಯಾವ್ ಆನ್ ಅಡ್ವೊಕೇಟ್. ಅಡ್ವೊಕೇಟ್ ಕೆಲಸ ಏನು? ಈ ಸೆಕ್ಷನ್ ಪ್ರಕಾರ ಇವನಿಗೆ ಬಿಡುಗಡೆ ಆಗಬೇಕು. ಅವನೇನು ಲಾಯರ್ ಹತ್ರ, ಜಡ್ಜ್ ಹತ್ರ ಹೋಗ್ಬಿಟ್ಟು, ಸ್ವಾಮಿ ದಯವಿಟ್ಟು ಸ್ವಾಮಿ, ಏನು ಬೇಕಾಗಿಲ್ಲ, ಲೀಗಲ್ ರೈಟ್ಸ್ ಇದೆ. ಸೊ ಯಾರಿಗೆ ಲೀಗಲ್ ಅಡ್ವೊಕೇಟ್ ಇರೋದು? ದೇವ್ರ ಮಕ್ಕಳಿಗೆ ಲೀಗಲ್ ಅಡ್ವೊಕೇಟ್ ಇದ್ದಾರಂತೆ. ಸೊ ನೀನು ಬಿದ್ದಾಗಲ್ಲ, ನಿನಗಾಗಿ ಬೇಡ್ಕೊಳ್ಳೋದಕ್ಕೆ, ನಿನಗಾಗಿ ನಿಂತ್ಕೊಳ್ಳೋದಕ್ಕೆ, ನಿನಗಾಗಿ ಮತ್ತೆ ವಾಪಸ್ ಕೊಡಿಸೋದಕ್ಕೆ, ನಿನಗಾಗಿ ಮತ್ತೆ ಏನೇನೆಲ್ಲ ಇದೆ ಅದೆಲ್ಲ ನಿನಗೆ ವಾಪಸ್ ಬರ್ಸೋದಕ್ಕೆ ವಿ ಹ್ಯಾವ್ ಆ್ಯನ್ ಲೀಗಲ್ ಅಡ್ವೊಕೇಟ್ ಕಾಲ್ಡ್ ಜೀಸಸ್. ಯಾಕೆ ನಮಗೆ ಲೀಗಲ್ ಅಡ್ವೊಕೇಟ್ ಇರೋದು ಹೇಳಿ? ಬಿಕಾಸ್ ಮೇಲೆ ಹೆಡ್ಡಿಂಗ್ ಹೇಳುತ್ತೆ, ಮೈ ಲಿಟಲ್ ಚಿಲ್ಡ್ರನ್. ಯಾಕೆ ನಮ್ಗೆ ಅಡ್ವೊಕೇಟ್ ಇರೋದು? ಕನ್ನಡದಲ್ಲಿ ಹೇಳುತ್ತೆ, ನನ್ನ ಪ್ರಿಯರಾದ ಮಕ್ಕಳೇ. ಸೊ ನಾವು ಮಕ್ಕಳಾಗಿರೋದ್ರಿಂದ ವಿ ಹ್ಯಾವ್ ರೈಟ್ಸ್. ಸೊ ವೆನ್ ಯು ಗೋ ಟು ಪ್ರೇ, ಡೋಂಟ್ ಬೆಗ್, ಡೋಂಟ್ ಪ್ಲೀಡ್, ಡಿಮ್ಯಾಂಡ್. ದೇವ್ರ ಹತ್ರ ಹೇಳಿ, ದೇವರೇ ವಾಕ್ಯ ಈ ರೀತಿ ಹೇಳುತ್ತೆ. ಒಂದು ವೇಳೆ ಡಾಕ್ಟರ್ಸ್ ರಿಪೋರ್ಟ್ ತಪ್ಪಾಗಿ ಹೇಳಿರ್ಬೋದು, ಎಲ್ಲ ರೈಟಾಗಿಯೂ ಹೇಳಿರ್ಬೋದು. ಡಾಕ್ಟ್ರ್ ಹೇಳಿರ್ಬೋದು ಇನ್ನು ಸ್ವಲ್ಪ ದಿವಸಲ್ಲಿ ನೀನು ಸಾಯ್ತೆ ಅಂತ. ನೀವು ದೇವ್ರ ಹತ್ರ ಹೇಳಿ, ದೇವರೇ ವಾಕ್ಯ ಹೇಳುತ್ತೆ 120 ವಯಸ್ಸಲ್ಲೂ ಮೋಶೆ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ಅವನು ಹೆಂಗಿದ್ನೋ ಅದೇ ಆಶೀರ್ವಾದ, ಅದೇ ಅಧಿಕಾರ ನನಗೂ ಕೊಡು. ಕ್ಲೇಮ್ ಇಟ್. ಈಗ ಲೋಕದಲ್ಲಿ ನೀನು ಉದ್ಧಾರ ಆಗಲ್ಲ. ಯಾರಾದರೂ ಹೇಳಿದ್ರೆ ನೀವು ಹೇಳಿ, ದೇವರೇ ಎಲ್ಲ ಜಾತಿ ಜನಕ್ಕಿಂತ ನೀನು ಆಶೀರ್ವಾದವಾಗಿ ಇರ್ತೀಯ ಅಂತ ಬೈಬಲ್ ಹೇಳುತ್ತಲ್ವ, ನಾನು ಆಶೀರ್ವಾದವಾಗಿ ಇರಬೇಕು. ಸೊ ಡೋಂಟ್ ಗೋ ಆ್ಯಂಡ್ ಬೆಗ್ ವಿತ್ ಗಾಡ್. ದೇವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಬೇಡಿ, ದೇವ್ರ ಹತ್ರ ಡಿಮ್ಯಾಂಡ್ ಮಾಡಿ. ಸೊ ಪ್ರೇಯರ್ ಈಸ್ ನಾಟ್ ಬೆಗ್ಗಿಂಗ್, ಪ್ರೇಯರ್ ಈಸ್ ಡಿಮ್ಯಾಂಡಿಂಗ್. ಸೊ ನಿಮಗೆ ದೇವ್ರ ಚಿತ್ತ ಏನಾದರೂ ಗೊತ್ತಿಲ್ಲ ಅಂತ ನೋಡಿ, ಇವಾಗ ಹೋಗಿ ಒಂದು ಸಿಕ್ ಪರ್ಸನ್ಗೆ ಪ್ರೇಯರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾರಾದರೂ ಕಾಯಿಲೆಯಲ್ಲಿದ್ದಾರೆ ಅಥವಾ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ನಿಮಗೆ ವಿಲ್ ಆಫ್ ಗಾಡ್ ಗೊತ್ತಿಲ್ಲ ಅಂದರೆ ಹೆಂಗೆ ಹೋಗಿ ಅವ್ನಿಗೆ ಪ್ರೇಯರ್ ಮಾಡ್ತೀರಾ? ಅವನ ಹತ್ರ ತಲೆ ಮೇಲೆ ಕೈ ಇಟ್ಬಿಟ್ಟು, ದೇವರೇ ನಿನ್ನ ಚಿತ್ತ ಇದ್ದರೆ ಇಟ್ಕೋಪ, ಇಲ್ಲ ಎತ್ಕೋಪ. ನಮ್ಮ ಪ್ರೇಯರ್ ಹೆಂಗಿರ್ತೈತೆ? ಚಿತ್ತ ಇದ್ದರೆ ಇಟ್ಕೋ, ಚಿತ್ತ ಇಲ್ಲ ಅಂದರೆ ಎತ್ಕೋ. ಹಾಸ್ಪಿಟ್ಲಿಗೆ ಹೋಗೋದು, ಹಾಸ್ಪಿಟ್ಲಲ್ಲಿ ಒಂದು ಪ್ರೇಯರ್ ಮಾಡ್ತೀವಿ. ICU ತುಂಬ ಸೀರಿಯಸ್ ಕಂಡೀಷನು, ಅವನ ಮೇಲೆ ಕೈ ಇಟ್ಬಿಟ್ಟು ನಾವೇನು ಹೇಳ್ತೀವಿ? ದೇವರೇ ನಿನ್ನ ಚಿತ್ತ ಇದ್ದರೆ ಇವನಿರಲಿ, ಇಲ್ಲಾಂದರೆ ಹೋಗಲಿ. ಸೊ ನಿಮಗೆ ಆ ಫೇತ್ ಆಪ್ರೇಟ್ ಆಗಿ ನೀವು ಆ ಅಧಿಕಾರದಿಂದ ಪ್ರೇಯರ್ ಮಾಡಬೇಕು ಅಂದರೆ ನಿಂಗೆ ಏನು ಗೊತ್ತಿರಬೇಕು? ವಾಕ್ಯ ಗೊತ್ತಿರಬೇಕು. ವಾಕ್ಯ ಹೇಳುತ್ತೆ, ಯು ವಿಲ್ ನೆವರ್ ಡೈ, ಯು ವಿಲ್ ಲಿವ್ ಲಾಂಗ್. ನೋಡಿ, ನೀವು ಪ್ರೇಯರ್ ಮಾಡಿ ಅದ್ಭುತ ನಡೆಯುತ್ತೋ ಇಲ್ವೋ, ಪ್ರೇಯರ್ ಮಾಡೋದು ನಿಮ್ಮ ಕೆಲಸ, ಅದ್ಭುತ ಮಾಡೋದು ದೇವ್ರ ಕೆಲಸ ಅಷ್ಟೇ. ಪಾಸ್ಟರ್ ನಾನು ಪ್ರೇಯರ್ ಮಾಡಿದ್ರು ಏನೂ ನಡೆದಿಲ್ಲ ಅಂತ ನೀವ್ಯಾಕೆ ವರಿ ಮಾಡ್ತೀರಾ? ಸತ್ಯವೇದ ಹೇಳುತ್ತೆ, ಗೋ ಆ್ಯಂಡ್ ಪ್ರೀಚ್ ದ ವರ್ಡ್. ಹೋಗಿ ವಾಕ್ಯನೇ ಹೇಳು. ದೇವ್ರೇನು ಮಾಡ್ತಾರಂತೆ? ಆ ವಾಕ್ಯನ ಕನ್ಫರ್ಮ್ ಮಾಡೋದಕ್ಕೆ ಹಿ ವಿಲ್ ಡೂ ಮಿರಕಲ್ಸ್. ಸೊ ವೇರ್ ಈಸ್ ಗಾಡ್? ಬಿಹೈಂಡ್ ದ ಪ್ರೀಚಿಂಗ್. ವೇರ್ ಈಸ್ ಗಾಡ್?
behind the word. When I preach, he will work. When God will work? After preaching. ನೋಡಿ, ಸತ್ಯವೇದ ಅದೇ ಹೇಳುತ್ತೆ. ಶಿಷ್ಯರು, ಡಿಸೈಪಲ್ಸ್ ವೆಂಟ್ ಆ್ಯಂಡ್ ಪ್ರೀಚ್ಡ್. ಶಿಷ್ಯರು ಹೋಗಿ ಪ್ರೀಚ್ ಮಾಡಿದ್ರು. ಸತ್ಯವೇದ ಹೇಳುತ್ತೆ, ಯೇಸು ಸ್ವಾಮಿ ಅವುಗಳನ್ನು ಅದ್ಭುತ ಸೂಚಕ ಕಾರ್ಯಗಳಿಂದ ಏನು ಮಾಡಿದ್ರಂತೆ? ಬಲಪಡಿಸಿದ್ರಂತೆ, ಖಚಿತಪಡಿಸಿದ್ರು ಪ್ರೀಚಿಂಗನ್ನ. ಸೊ ಅದ್ಭುತಗಳು ಯಾವಾಗ ನಡೆಯುತ್ತೆ? ಆಫ್ಟರ್ ಪ್ರೀಚಿಂಗ್. ಸೊ ವೇರ್ ಈಸ್ ಗಾಡ್? ಬಿಹೈಂಡ್ ದ ಪ್ರೀಚಿಂಗ್. ವೆನ್ ಮಿರಕಲ್ಸ್ ವಿಲ್ ಹ್ಯಾಪನ್? ಆಫ್ಟರ್ ದ ಪ್ರೀಚಿಂಗ್. ಸೊ ವೇರ್ ಈಸ್ ಗಾಡ್? ಆಫ್ಟರ್ ದ ವರ್ಡ್. ಇವತ್ತು ವಾಕ್ಯ ಬಂದ್ಬಿಡ್ತಲ್ವಾ? ಅದ್ಭುತ ಈಸ್ ಆನ್ ದ ವೇ. ಆಮೇನ್. ಮಿರಕಲ್ ಈಸ್ ಆನ್ ದ ವೇ. ಬ್ಲೆಸ್ಸಿಂಗ್ ಈಸ್ ಆನ್ ದ ವೇ. ಆಮೆನ್. ದೇವರು ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡುವಂಥ ದೇವರು ನಮ್ಮ ಜೊತೆ ಇದ್ದಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಷ್ಟೊತ್ತು ಕೇಳಿದಂಥ ಪ್ರಸಂಗ ವಾಕ್ಯಗಳು ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ತಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಇನ್ನೂ ಹೆಚ್ಚೆಚ್ಚಾದ ಆಶೀರ್ವಾದಗಳು ಈ ವಾಕ್ಯದ ಮುಖಾಂತರ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬಕ್ಕೆ ಬರಲಿ ಅಂತ ನಾನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು. ಓಕೆ, ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ, ದೇವ್ರಿಗಾಗಿ ಬಿತ್ತಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.